Hi, hi, welcome to YouTube channel. Hi, welcome. Okay, I think everybody are ready. Okay, am I audible? Am I audible? Okay, ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯಾ ಎಲ್ರಿಗೂ? ಓಕೆ ಓಕೆ ಸ್ಟಾರ್ಟ್ ಮಾಡೋಣ. ಸೊ ಪೆನ್ ಪೇಪರ್ ಕೈಯಲ್ಲಿ ಇಟ್ಕೊಳ್ಳಿ ಎಲ್ರು. ನಾನು ಒಂದೊಂದು ಕ್ವೆಶನ್ಸ್ಗೂ ನಾನು ಕೆಲವೊಂದು ಹಿಂಟ್ಸ್ ಕೊಡ್ತಾ ಹೋಗ್ತೀನಿ ನಿಮ್ಗೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಇರುವಂತ ಕಾನ್ಸೆಪ್ಟ್ಸ್ ನ ನೀವು ಅಪ್ಲೈ ಮಾಡಬೇಕು ಅಲ್ಲಿ, ಲೈಕ್ ಟ್ರಿಗ್ನೋಮೆಟ್ರಿ, ಕ್ವಾಡ್ರಾಟಿಕ್ ಇಕ್ವೇಶನ್ ಮತ್ತೆ ಕೋಆರ್ಡಿನೇಟ್ ಜಾಮೆಟ್ರಿ, ಆಲ್ಮೋಸ್ಟ್ ಎಲ್ಲ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಸೊ ಪಾರ್ಟಿಸಿಪೇಟ್ ಮಾಡಿ, ಎಲ್ಲಾ ಕ್ವೆಶನ್ಸ್ ಕರೆಕ್ಟ್ ಆಗಿ ಆನ್ಸರ್ಸ್ ಮಾಡಿ. ಓಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಕ್ವೆಶನ್, ಆರ್ ಯು ರೆಡಿ? ಆರ್ ಯು ರೆಡಿ ಎವ್ರಿವನ್? ಓಕೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್, if a1, a2, a3 are in arithmetic progression, then the common difference is ಯಾವ್ದಾಗತ್ತೆ? ಆಪ್ಷನ್ ಯಾವ್ದು ಕರೆಕ್ಟ್ ಇದ್ರಲ್ಲಿ? ಎಸ್ ನೋಡಿ, ಕಾಮನ್ ಡಿಫರೆನ್ಸ್ ಕೇಳ್ತಾ ಇದಾರೆ. a1, a2, a3 ಜನರಲ್ ಆಗಿ ಕೊಟ್ಟಿದ್ದಾರೆ. ಸೊ ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಇನ್ ದಿಸ್? Common difference a1, a2, a3, a4 are in arithmetic progression, then the common difference D value. ಎಸ್ ಸುಮಾರು ಜನ ಮಾಡ್ತಿದ್ದೀರಾ, ಮೆಸೇಜ್ ಕಮೆಂಟ್ ಮಾಡ್ತಿದ್ದೀರಾ. ಎಸ್ ಆಲ್ಮೋಸ್ಟ್ ಎವ್ರಿ ಒನ್ ಆರ್ ರೈಟ್ ಆನ್ಸರ್. ಎವ್ರಿ ಒನ್ ಆರ್ ಗಿವಿಂಗ್ ರೈಟ್ ಆನ್ಸರ್. ಎಸ್ 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 ಸಂಜಯ್, ನಾಗರಾಜು, ಉಮೇಶ್, ಎಸ್ ಹರ್ಷಿತಾ, ಆಲ್ಮೋಸ್ಟ್ ಎಲ್ರು ಕರೆಕ್ಟ್ ಆನ್ಸರ್ ಕೊಡ್ತಿದ್ದೀರಾ. ಓಕೆ ನೋಡೋಣ ಈಗ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿ. ಓಕೆ ಐ ಥಿಂಕ್ ಎಸ್ ಎ ಇಸ್ ರೈಟ್ ಆನ್ಸರ್. ಎಸ್ ಆಲ್ಮೋಸ್ಟ್ ಎಲ್ರು ಎ ಅಂತ ಹೇಳಿ ಕೊಟ್ಟಿದ್ದೀರಾ. ಎಸ್ ಎ ಇಸ್ ರೈಟ್ ಆನ್ಸರ್. ಗುಡ್, ವೆರಿ ಗುಡ್. ಓಕೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಕಾಮನ್ ಡಿಫರೆನ್ಸ್ ಅಂದ್ರೆ ಕ್ಲಿಯರ್ ಆಗಿದೆ. ಸೊ ಅಂದ್ರೆ ನಾವೇನ್ ಮಾಡ್ತೀವಿ, ದ ನೆಕ್ಸ್ಟ್ ಟರ್ಮ್ ವಿತ್ ಮೈನಸ್ ವಿತ್ ಪ್ರೀವಿಯಸ್ ಟರ್ಮ್ ಯಾವಾಗ್ಲೂ ಕರೆಕ್ಟ್. ಸೊ ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ ಈಗ. ಎಸ್ ಅವರ್ ನೆಕ್ಸ್ಟ್ ಕ್ವೆಶನ್, ನೆಕ್ಸ್ಟ್ ಕ್ವೆಶನ್ ನೋಡಿ. In the series 5 plus 7 plus 9 plus so on plus 43, if A20 equals 43, then S20 is ಅಂತ ಹೇಳಿ ಬರ್ತಿದೆ. ಎಸ್ ಡೂ ಇಟ್ ನೋಡಿ. A20 ಕೊಟ್ಟಿದ್ದಾರೆ 43 ಅಂತ ಹೇಳಿ S20 ಕೇಳ್ತಾರೆ. ಸೊ SN ರಿಲೇಟೆಡ್ ಫಾರ್ಮುಲಾ, SN ರಿಲೇಟೆಡ್ ಫಾರ್ಮುಲಾ ಯೂಸ್ ಮಾಡಿ. SN equals n by 2 A plus AN, A plus AN ಈಸಿಯಾಗಿ ಬರುತ್ತೆ ಆನ್ಸರ್. A plus AN. ಎಸ್ ಸಾಲ್ವ್ ಮಾಡಬೇಕು, ಸಾಲ್ವ್ ಮಾಡ್ದೇನೆ ಇಲ್ಲಿ ಆನ್ಸರ್ ಮಾಡೋಕ್ ಆಗಲ್ಲ. ಸೊ ನಾನು ಒಂದು ಹಿಂಟ್ ಕೊಟ್ಟಿದ್ದೀನಿ ನಿಮ್ಗೆ. ಇಲ್ಲಿ ನೀವು ಯೂಸ್ ಮಾಡಬೇಕಾಗಿರುವಂತ ಫಾರ್ಮುಲಾ SN equals n by 2 A plus AN. n by 2, n is 20 here. ಓಕೆ ಎಸ್ ಸಾಲ್ವ್ ಮಾಡಿ ಆನ್ಸರ್ ಮಾಡ್ಬೇಕು. ವಿತೌಟ್ ಸಾಲ್ವಿಂಗ್ ಪ್ಲೀಸ್ ಡೋಂಟ್ ಗೆಸ್ ಮಾಡಬೇಡಿ. ಮ್ಯಾಥ್ಸ್ ಅಲ್ಲಿ ಸಾಲ್ವ್ ಮಾಡಿ ಆಮೇಲೆ ಆನ್ಸರ್, ಕರೆಕ್ಟ್ ಆನ್ಸರ್ ಹೇಳಿ. ಎಸ್ ಎಸ್ ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ಸ್ ಕೊಡ್ತಿದ್ದೀರಾ. ಎಸ್ ಸ್ಟಾರ್ಟಿಂಗ್ ಕೆಲವ್ರದೊಂದು ಮಿಸ್ಟೇಕ್ ಆಯ್ತು, ಬಟ್ ಆಲ್ಮೋಸ್ಟ್ ಇನ್ನೆಲ್ಲರೂ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೀರಾ. ಎಸ್ ಓಕೆ ಈಗ ಆನ್ಸರ್ ನೋಡೋಣ. ರೆಡಿ? ಎಸ್ ಆಲ್ಮೋಸ್ಟ್ ಎಲ್ಲರೂ ಕೊಡ್ತಿದ್ದಾರೆ. ಎಸ್ 480 ಇಸ್ ರೈಟ್ ಆನ್ಸರ್. ಎಸ್ 480 ಇಸ್ ರೈಟ್ ಆನ್ಸರ್. ಎಸ್ ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ಸ್ವಲ್ಪ ಇಂಥ ಕಡೆ ಸ್ವಲ್ಪ ಫಾರ್ಮುಲಾ ಯಾವ್ದು ಯೂಸ್ ಮಾಡಬೇಕು ಅನ್ನೋದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಒಂದು ರಫ್ ವರ್ಕ್ ಇರುತ್ತೆ ನಿಮ್ಗೂ, ಅಲ್ಲಿ ಎಕ್ಸಾಮ್ ಅಲ್ಲೂ ರಫ್ ಶೀಟ್ ಕೊಡ್ತಾರೆ. ವರ್ಕ್ಔಟ್ ಮಾಡಿ ಕರೆಕ್ಟ್ ಆನ್ಸರ್ ನ ಮಾರ್ಕ್ ಮಾಡಿ. ಓಕೆ ಈಗ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಎಸ್ ಕ್ವೆಶನ್ ನಂಬರ್ 4. ಐ ಥಿಂಕ್ ಕ್ವೆಶನ್ ನಂಬರ್ 2 ಸ್ಕಿಪ್ ಆಗಿದೆ. ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಕ್ವೆಶನ್ ನಂಬರ್ 2 ಸ್ಕಿಪ್ ಆಗಿದೆ. ಸೊ ಸ್ಟಾರ್ಟ್ ವಿತ್ ಕ್ವೆಶನ್ ನಂಬರ್ 4. ಎಸ್ ಕ್ವೆಶನ್ ನಂಬರ್ 4 ನೋಡಿ. 25th of the arithmetic progression 3, 8, 13, 18 so on ಅಂತಿದೆ. ಎಸ್ 25th ಅಂದ್ರೆ ಏನಂತ ಬರ್ಕೊಳ್ಳಿ ಅಂತ ಹೇಳಿದೀನಿ ನಾನು. ಸಿಂಪಲ್ ಶಾರ್ಟ್ ಮೆಥಡ್ A plus 24D. A plus 24D. ಎಸ್ ಎ ಮತ್ತೆ ಡಿ ನ ಸಬ್ಸ್ಟಿಟ್ಯೂಟ್ ಮಾಡಿ ಫಾಸ್ಟ್. ಎಸ್ ಸಾಲ್ವ್ ಮಾಡಿ ಆನ್ಸರ್ ಮಾಡಬೇಕು.
ಎಸ್ ಎಸ್ 1 2 3 ಅಂತ ಹೇಳಿ ಮೆಸೇಜ್ ಎಸ್ ಬಿ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದೀರಾ ಆಲ್ಮೋಸ್ಟ್ ಎಲ್ರು. ಓಕೆ ಎಸ್ ಎಸ್ ಹೇಮಂತ್, ಅನುರಾಗ್, ಕ್ರಾಫ್ಟ್, ಶ್ರೇಯಾ, ಕಿಶೋರ್, ಯತೀಶ್, ಬಸವರಾಜು, ಪ್ರದೀಪ್, ಎಸ್ ಆಲ್ಮೋಸ್ಟ್ ಎಲ್ರು ಕರೆಕ್ಟ್ ಆನ್ಸರ್ ಕೊಡ್ತಿದ್ದೀರಾ. ಎಸ್ ಎ ಪ್ಲಸ್ 24d ಅಂತ ತಗೊಂಡು ಎ ಮತ್ತೆ ಡಿ ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೋ ಫಾಸ್ಟ್, ಒನ್ ಮಿನಿಟ್ಗಿಂತ ಮುಂಚೆನೆ ಸಾಲ್ವ್ ಮಾಡ್ತಿದ್ದೀರಾ ಎಲ್ರು. ವೆರಿ ಗುಡ್. ಓಕೆ, ಹಾಗಾದ್ರೆ ಆನ್ಸರ್ ನೋಡೋಣ ಈಗ. ವಿಚ್ ಇಸ್ ದ ರೈಟ್ ಆನ್ಸರ್? ಎಸ್ 1 2 3 ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್, ಸೂಪರ್, ಒಳ್ಳೆ ಪಾರ್ಟಿಸಿಪೇಷನ್. ಓಕೆ, ಹೀಗೆ ಎಲ್ಲಾ ಚಾಪ್ಟರ್ಸ್ಗೂ ಇರ್ಲಿ, ಬರೀ ಎಪಿಗ್ ಅಷ್ಟೇ ಅಲ್ಲ, ಎಲ್ಲಾ ಲೆಸನ್ಸ್ಗೂ ಇದೇ ಪಾರ್ಟಿಸಿಪೇಷನ್, ಇದೇ ಆನ್ಸರ್, ಕರೆಕ್ಟ್ ಆನ್ಸರ್ ಬರಬೇಕು. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತೀನಿ ಈಗ. ಎಸ್, 5th ಕ್ವೆಶ್ಚನ್ ನೋಡಿ. ಸಮ್ ಆಫ್ ದಿ ಫಸ್ಟ್ 30 ಆಡ್ ನ್ಯಾಚುರಲ್ ನಂಬರ್ಸ್ ಈಸ್ ಅಂತ ಹೇಳಿ ಬಂದಿದೆ. ಸಮ್ ಆಫ್ ಫಸ್ಟ್ 30 ಆಡ್ ನ್ಯಾಚುರಲ್ ನಂಬರ್ಸ್ ಈಸ್ ಅಂತ ಹೇಳಿ. ಸೊ ಇಲ್ಲಿ ಆಡ್ ಅಂತಿದೆ. ನಾನೊಂದು ಸಿಂಪಲ್ ಆಗಿ ನಾನು ನಿಮ್ಗೊಂದು ಸಿಂಪಲ್ ಹಿಂಟ್ ಕೊಡ್ತೀನಿ. ಕೊಟ್ಟಿರೋ ನಂಬರ್ ನ ಸ್ಕ್ವೇರ್ ಮಾಡ್ಬಿಡಿ ಅಷ್ಟೇ. ಸಿಂಪಲ್ ಹಿಂಟ್ ನಾನು ಕೊಡ್ತಾ ಇದ್ದೀನಿ. ಕೊಟ್ಟಿರೋ ನಂಬರ್ ನ ಸ್ಕ್ವೇರ್ ಮಾಡಿ, ಕೊಟ್ಟಿರೋ ನಂಬರ್ ನ ಸ್ಕ್ವೇರ್ ಮಾಡಿ ಅಷ್ಟೇ. ದಿಸ್ ಇಸ್ ವೆರಿ ಸಿಂಪಲ್ ಹಿಂಟ್. ಆಡ್ ಅಂತನಾದ್ರೂ ಕೊಡ್ಲಿ, ಈವನ್ ಅಂತನಾದ್ರೂ ಕೊಡ್ಲಿ, ಡೋಂಟ್ ವರಿ. ಕೊಟ್ಟಿರೋ ನಂಬರ್ ಸ್ಕ್ವೇರ್ ಮಾಡಿ ಸಾಕು, ನಥಿಂಗ್, ಇನ್ನೇನು ಬೇಡ. ಕೊಟ್ಟಿರೋ ನಂಬರ್ ನ ಸ್ಕ್ವೇರ್. ಎಸ್ ಎಸ್, ನಾನು ಕೊಟ್ಟಿರೋ ಹಿಂಟ್ ನ ಫಾಲೋ ಮಾಡಿ, ಬೇಗ ಆನ್ಸರ್ ಸಿಗುತ್ತೆ. ಎಸ್, ಇದು ಫಸ್ಟ್ ಸೆಷನ್ ಆಗಿರೋದ್ರಿಂದ ನಾನು ಹಿಂಟ್ಸ್ ಕೊಡ್ತಾ ಇದ್ದೀನಿ. ಬಟ್ ಮುಂದಿನ ಸೆಷನ್ ಖಂಡಿತ ಹಿಂಟ್ಸ್ ಕೊಡಲ್ಲ, ನೀವೇ ಸಾಲ್ವ್ ಮಾಡ್ಬೇಕು. ಎಸ್, ಆಲ್ಮೋಸ್ಟ್ ಈಗ ನಾನು ಕೊಟ್ಟಿದ್ದ ಹಿಂಟ್ ನ ಸುಮಾರು ಜನ ಆನ್ಸರ್ ಮಾಡ್ತಿದ್ದೀರಾ. ಗುಡ್ ಗುಡ್. ಎಸ್, ಗಂಗಾ, ತೇಜಸ್, ಲಕ್ಷ್ಮಿ, ಪವಿತ್ರ, ರಾಧಾ, ಎಸ್ ಸುಮಾರು ಜನ ಆನ್ಸರ್ ಮಾಡ್ತಿದ್ದೀರಾ. ಎಸ್, ಈಗಾಗಲೇ ಆನ್ಸರ್ ನೋಡೋಣ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡೋಣ. ಎಸ್, 900 ಇಸ್ ಕರೆಕ್ಟ್ ಆನ್ಸರ್. ಎಸ್ ಎಸ್, 30 ಸ್ಕ್ವೇರ್, 3 3s are 9, so 1 0 become 2 0, it is 900. ನೋಡಿ, ಆಡ್ ಅಂತನಾದ್ರೂ ಕೊಡ್ಲಿ, ಈವನ್ ಅಂತನಾದ್ರೂ ಕೊಡ್ಲಿ, ನಿಮ್ಗೆ ಏನ್ ಮಾಡ್ಬೇಕು, ಜಸ್ಟ್ ಆ ನಂಬರ್ ನ ಸ್ಕ್ವೇರ್ ಮಾಡ್ಬಿಡಿ. ಆಡ್ ನ್ಯಾಚುರಲ್ ನಂಬರ್ಸ್ ಕೊಟ್ರೆ ಜಸ್ಟ್ ಸ್ಕ್ವೇರ್. ಬಟ್ ಬರೀ ನ್ಯಾಚುರಲ್ ನಂಬರ್ಸ್ ಕೊಟ್ರು ಕೂಡ ನಾನು ನಿಮ್ಗೆ ಹೇಳಿದೀನಿ, ಸ್ಮಾಲ್ ಈಸಿ ಫಾರ್ಮುಲಾ n ಇಂಟು n ಪ್ಲಸ್ 1/2 ಅಂತ ಹೇಳಿ. ಬರೀ ನ್ಯಾಚುರಲ್ ನಂಬರ್ಸ್ ಕೊಟ್ರೆ n ಇಂಟು n ಪ್ಲಸ್ 1/2. ಆಡ್ ನ್ಯಾಚುರಲ್ ನಂಬರ್ಸ್, ಈವನ್ ನ್ಯಾಚುರಲ್ ನಂಬರ್ಸ್ ಅಂತ ಕೊಟ್ರೆ ಜಸ್ಟ್ ಕೊಟ್ಟಿರೋ ನಂಬರ್ ನ ಸ್ಕ್ವೇರ್ ಮಾಡಿ. ಓಕೆ, ಈಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತೀನಿ. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ಸ್ಟಾರ್ಟ್ ಫ್ರಮ್ ಸರ್ಕಲ್ಸ್ ಬಂತು. ಸರ್ಕಲ್ಸ್ ಬಂದಿದೆ. ಎಸ್, ಇನ್ ದಿ ಫಿಗರ್ ಸೀಕೆಂಟ್ ಆಫ್ ಸರ್ಕಲ್ ವಿತ್ ಸೆಂಟರ್ ಓ ಈಸ್ ಅಂತ ಹೇಳಿ ಬಂದಿದೆ. ಇದರಲ್ಲಿ ಯಾವುದು ಸೀಕೆಂಟ್, ಯಾವುದು ಇದರಲ್ಲಿ ಸೀಕೆಂಟ್ ಯಾವುದು? ಎಸ್, ಕಮೆಂಟ್ ಮಾಡಿ. ಸೀಕೆಂಟ್ ಯಾವುದು ಇದರಲ್ಲಿ? ಸೀಕೆಂಟ್ ಅಂದ್ರೆ ಗೊತ್ತಿದೆ ಅಲ್ಲ? ಎಸ್, ಓಕೆ, ಗಿವ್ ಸಮ್ ಟೈಮ್ ಅಂತ ಕೊಟ್ಟಿದ್ದಾರೆ ಕೆಲವರೆಲ್ಲ. ಓಕೆ 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 ಓಕೆ, ಟೈಮ್ ಕೊಡ್ತೀನಿ. ಬಟ್ ಕೆಲವೊಂದು ಕ್ವೆಶನ್ಸ್ಗೆ ಟೈಮ್ ಬೇಡ, ನೋಡಿದ ತಕ್ಷಣನೇ ಹೇಳ್ಬೋದು. ಐ ಥಿಂಕ್ ಇದಕ್ಕೆ ಟೈಮ್ ಬೇಡ. ಓಕೆ, ಎಸ್, ಸುಮಾರು ಜನ CMN ಅಂತ ಹೇಳ್ತಿದ್ದೀರಾ. ಸೀಕೆಂಟ್ ಅಂದ್ರೆ ಗೊತ್ತಿದೆ ಅಲ್ಲ? ಇಟ್ ಇಸ್ ನಥಿಂಗ್ ಬಟ್ ಏನಂತ, ದ ಲೈನ್, ಸ್ಟ್ರೈಟ್ ಲೈನ್ ಜಾಯ್ನಿಂಗ್ ಅ 2 points. ಸರ್ಕಲ್ ಮೇಲೆ 2 ಪಾಯಿಂಟ್ಗೆ ಟಚ್ ಆಗಿರುವಂತ ಸ್ಟ್ರೈಟ್ ಲೈನ್ ನಾವೇನಂತ ಕರಿತೀವಿ? ಸೀಕೆಂಟ್ ಅಂತೀವಿ. ಎಸ್ ಎಸ್, ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಕೊಡ್ತಿದ್ದೀರಾ. ಎಸ್ ಎಸ್ ಎಸ್, ಸುಮಾರು ಜನ ಎಸ್ ಕಮೆಂಟ್ ಮಾಡ್ತಿದ್ದೀರಾ. ವೆರಿ ಗುಡ್, ಸೂಪರ್. ಓಕೆ, ಟೈಮ್ ಬೇಕು ಅಂದ್ರೆ ಇನ್ನು ಟೈಮ್ ತಗೊಳ್ಳಿ, ಇಲ್ಲ ನೆಕ್ಸ್ಟ್ ಕ್ವೆಶ್ಚನ್ ಅನ್ನೋದಾದ್ರೆ ಕಮೆಂಟ್ ಮಾಡಿ. ಎಸ್ ಎಸ್, ಸಾಗರಿಕಾ, ರೂಪಾ, ಎಸ್, ಕಿಶೋರ್, ರಂಜಿತಾ, ವೈಷ್ಣವಿ, ಯಶವಂತ್, ಎಸ್ ಸುಮಾರು ಜನ ಆನ್ಸರ್ ಕೊಡ್ತಿದ್ದೀರಾ. ಎಸ್ ಎಸ್ ಎಸ್, ಓಕೆ, ಈಗ ರೈಟ್ ಆನ್ಸರ್ ನೋಡೋಣ ಈಗ. ಎಸ್, MN ಇಸ್ ರೈಟ್ ಆನ್ಸರ್. ಕರೆಕ್ಟ್, MN, ವಿಚ್ ಇಸ್ ನೋಡಿ ಅಲ್ಲಿ ಫಿಗರ್ ಅಲ್ಲಿ ಕಾಣಿಸ್ತಿದಲ್ಲ, MN, ಇಟ್ ಇಸ್ ಟಚಿಂಗ್ 2 lines, 2 points on the circle. So it is MN is the secant. Very good, very good. ಹಾಗಾದ್ರೆ ನಾನು ಇದ್ರಲ್ಲಿ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ, ಸ್ವಲ್ಪ ಚೇಂಜ್ ಮಾಡಿ ಕೇಳ್ತೀನಿ. AB ಏನಾಗುತ್ತೆ? ಹಾಗಾದ್ರೆ ಹೇಳಿ, AB ಏನಾಗುತ್ತೆ? ಇದೇ ಕ್ವೆಶ್ಚನ್ ಅಲ್ಲಿ ನಾನೊಂಚೂರು ಚೇಂಜ್ ಮಾಡ್ತಿದ್ದೀನಿ. ವಾಟ್ ಈಸ್ AB? ವಾಟ್ ಈಸ್ AB? ಎಸ್, ಕಮೆಂಟ್ ಮಾಡಿ. AB, what is AB? ಎಸ್, ಸುಮಾರು ಜನ ಟ್ಯಾಂಜೆಂಟ್, ಟ್ಯಾಂಜೆಂಟ್. ಎಸ್, ವೆರಿ ಗುಡ್, ಸೂಪರ್. ಹಾಗಾದ್ರೆ ಅಷ್ಟೇ, ಇಷ್ಟೇ ಕಾನ್ಸೆಪ್ಟ್ಸ್, ಇದೇ ಕಾನ್ಸೆಪ್ಟ್ಸ್ ನಿಮ್ಗೆ ಅರ್ಥ ಆದ್ರೆ ಖಂಡಿತ ಈಸಿ. ಓಕೆ,
Yes, tangent, good. Okay, next question hogona. Ready? Next question. Question number 7. Yes, next question. Yes, nodi iga next question. From an external point, two tangents are drawn to given circle. If length of one tangent, one of them, if the length of one of them is 8 centimeter, then the length of other ಎಷ್ಟಿರುತ್ತೆ? ಈಗ 2 ಟ್ಯಾಂಜೆಂಟ್ ಡ್ರಾ ಮಾಡಿದೀವಿ ಸರ್ಕಲ್ಗೆ, ಒಂದು ಟ್ಯಾಂಜೆಂಟ್ ಲೆಂತ್ 8 ಸೆಂಟಿಮೀಟರ್ ಆದ್ರೆ ಇನ್ನೊಂದು ಟ್ಯಾಂಜೆಂಟ್ ಎಷ್ಟಿರುತ್ತೆ? ಎಸ್, ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡಬೇಕು. ಸೆಕೆಂಡ್ ಥಿಯರಮ್. ಎಸ್, ಕೆಲವರೆಲ್ಲ ಸಾಲ್ವ್ ಆನ್ಸರ್ ಆದ್ಮೇಲೆ ಹಿಂಟ್ ಕೊಡಿ ಅಂತಿದ್ದಾರೆ. ನೋ, ಯಾಕಂದ್ರೆ ಇದು ಫಸ್ಟ್ ಸೆಷನ್ ಆಗಿರೋದ್ರಿಂದ ಹಿಂಟ್ ಜೊತೆ ನೀವು ಸಾಲ್ವ್ ಮಾಡಿದ್ರೆ ನೀವು ಸ್ವಲ್ಪ ಕಾನ್ಫಿಡೆಂಟ್ ಆಗ್ತೀರಾ. ನೆಕ್ಸ್ಟ್ ಸೆಷನ್ ಇಂದ ನಾನು ಹಿಂಟ್ ಕೊಡಲ್ಲ. ಎಸ್, ಸುಮಾರು ಜನ 8 ಅಂತಂದ್ರೆ ಸೇಮ್ ಇರುತ್ತೆ ಅಂತ ಹಾಕ್ತಿದ್ದಾರೆ. ಸೇಮ್ ಅಂದ್ರೆ ಒಂದ್ ಟ್ಯಾಂಜೆಂಟ್ 8 ಇದೆ ಅಂದ್ರೆ ಇನ್ನೊಂದು 8 ಇರುತ್ತೆ ಅಂತ. ಓಕೆ, ಆದ್ರೆ ಸೆಕೆಂಡ್ ಥಿಯರಮ್ ಅಪ್ಲೈ ಮಾಡಿದೀರಾ? ಎಸ್, ಓಕೆ. ಲೆಟ್ ಅಸ್ ಸಿ ದ ಆನ್ಸರ್. ಯಾಕಂದ್ರೆ ಇದಕ್ಕೇನ್ ಟೈಮ್ ಬೇಡ, ನೋಡ್ತಾನೆ ಆನ್ಸರ್ ಮಾಡಬಹುದು. ಎಸ್, 8 is the correct answer. ಎಸ್, ಯಾಕಂದ್ರೆ ಸೆಕೆಂಡ್ ಥಿಯರಮ್ ಹೇಳೋದೇನು? If a two tangent drawn from an external point, their length are equal, they are in equal length. Okay, ಈಗ next question ಹೋಗ್ತೀನಿ. Okay, next ಹೋಗೋಣ. Next question, 8th question. Yes. Okay, nodi. In a given circle, the angle between the tangent and the radius at the point of contact ಎಷ್ಟಿರುತ್ತೆ? ಅಂದ್ರೆ ಟ್ಯಾಂಜೆಂಟ್ ಗೂ ರೇಡಿಯಸ್ ಗೂ ಎಷ್ಟು ಆಂಗಲ್ ಇರುತ್ತೆ? ಇದು ಥಿಯರಮ್ 1 ನೋಡಿ, ಎಲ್ಲಾ ಕಾನ್ಸೆಪ್ಟ್ಸ್ ಕವರ್ ಆಗಿದೆ ಇದರಲ್ಲಿ. ಥಿಯರಮ್ 1 ರಿಲೇಟ್ ಮಾಡ್ತಿದೀವಿ ಈಗ. ರೇಡಿಯಸ್ ಗೂ ಟ್ಯಾಂಜೆಂಟ್ ಗೂ ಎಷ್ಟು ಆಂಗಲ್ ಡಿಫರೆನ್ಸ್ ಇರುತ್ತೆ? ಎಷ್ಟು ಡಿಗ್ರಿ? ಎಸ್, ಸುಮಾರು ಜನ ಎಸ್. ರಂಜಿತಾ, ವರ್ಷಿತಾ, ಮೇಘನಾ, ಸೋನಾಲ್, ಬಸವರಾಜ್, ಸಾರಿಕಾ, ಎಸ್. ಸುಮಾರು ಜನ ಎಸ್. ವೆರಿ ಗುಡ್. ಫಸ್ಟ್ ಥಿಯರಮ್ ಗೊತ್ತಿದೆ ಅಂತ ಆಯ್ತು. ವೆರಿ ಗುಡ್. ಎಸ್, ಸುಷ್ಮಾ, ಸತೀಶ್, ಅನುಷಾ, ರಂಜಿತಾ, ಮಿಸ್ಟರ್ ಅಂತಿದೆ. ಓಕೆ, ಚೈತನ್ಯ, ಕಿಶೋರ್. ಎಸ್, ಸೂಪರ್. ಎಸ್, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಎಸ್, ಕರೆಕ್ಟ್ ಆನ್ಸರ್ಸ್ ಕೂಡ ಮಾಡ್ತಿದ್ದೀರಾ. ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಆನ್ಸರ್. ಯಾರು ಇಲ್ಲಿವರೆಗೂ ಎಲ್ಲೋ ಒಬ್ರಿಬ್ರು ಬಿಟ್ರೆ ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಆನ್ಸರ್ ಕಮೆಂಟ್ ಮಾಡ್ತಿದ್ದೀರಾ. ಎಸ್, ಆನ್ಸರ್ ನೋಡೋಣ. ಇದನ್ನು ಅಷ್ಟೇ, ಜಾಸ್ತಿ ಟೈಮ್ ಬೇಡ ಅನ್ಸುತ್ತೆ. ಟ್ಯಾಂಜೆಂಟ್ ಗೂ ರೇಡಿಯಸ್ ಮಧ್ಯೆ ಇರುವಂತ ಆಂಗಲ್ ಎಷ್ಟು? ಎಸ್, 90 ಡಿಗ್ರಿ. ದೇ ಆರ್ ಪರ್ಪೆಂಡಿಕ್ಯುಲರ್ ಅನ್ನೋ ವರ್ಡ್ ನೆನ್ಪಿಟ್ಕೊಳ್ಳಿ. ಟ್ಯಾಂಜೆಂಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್. ಟ್ಯಾಂಜೆಂಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್. ಎಸ್, ಗುಡ್. ಸುಮಾರು ಜನ ಹಾಕಿದಿರ. ವೆರಿ ಗುಡ್, ಸೂಪರ್. ಈಗ ನೆಕ್ಸ್ಟ್ ಕ್ವೆಶ್ಚನ್. ಆರ್ ಯು ರೆಡಿ ಫಾರ್ ನೆಕ್ಸ್ಟ್ ಕ್ವೆಶ್ಚನ್? ಎಸ್, ನೋಡಿ, ಕೆಲವೊಂದಕ್ಕೆ ಪೆನ್ ಪೇಪರ್ ಬೇಡ, ಬಟ್ ಕೆಲವೊಂದಕ್ಕೆ ಬೇಕು, ನೆನ್ಪಿರ್ಲಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಎಸ್, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ರೆಡಿ? ಎಸ್, ಐ ಆಮ್ ವೇಟಿಂಗ್ ಫಾರ್ ಯೋರ್ ಕಮೆಂಟ್. ಓಕೆ, ಎಲ್ರು ಎಸ್ ಅಂತಿದ್ದೀರಾ. ನೆಕ್ಸ್ಟ್ ಅಂತಿದ್ದೀರಾ. ಓಕೆ, ಐ ಥಿಂಕ್ ಏನ್ ಇಂಟ್ರೆಸ್ಟಿಂಗ್ ಆಗಿದ್ಯಾ? ಚೆನ್ನಾಗಿದ್ಯಾ ಕ್ವಿಜ್? ವಾಟ್ ಇಸ್ ಯುವರ್ ರಿಪ್ಲೈ? ಇಟ್ ಇಸ್ ಇಂಟ್ರೆಸ್ಟಿಂಗ್? Is it interesting? Okay, let's go for next one. 9th question. Yes, nodi. Triangles ig bandvi iga. 9th question in the triangles ig bandvi. In two similar triangles, listen here. In two similar triangles, if the ratio of the corresponding sides is 3:4, then the areas of these triangles are in the ratio. ಯಾವ ರೇಷಿಯೋ ಹೇಳಿ? ಏರಿಯಾ ಅಂದ್ರೆ ಸೈಡ್ಸ್ ಕೊಟ್ಟಿದ್ದಾರೆ, ಏರಿಯಾ ಕೇಳ್ತಿದ್ದಾರೆ. ಎಸ್, ನಾನು ಇದನ್ನ ಹೇಳಿದೀನಿ, ಟ್ರಯಾಂಗಲ್ ಲೆಸನ್ ಅಲ್ಲಿ ಹೇಳಿದೀನಿ. ಎಸ್, ಕಮೆಂಟ್ ಮಾಡಿ. ಸಿ ಅಂತ ಹೇಳಿ ಕಮೆಂಟ್ ಮಾಡ್ತಿದ್ದೀರಾ. ಓಕೆ, ವೆರಿ ಗುಡ್, ಸೂಪರ್. ನೋಡೋಣ, ಇನ್ಯಾವುದು ಆನ್ಸರ್ ಆಗಲ್ವಾ? 4:3, 16:9, 6:8, 9:60, 9:16. ಓಕೆ, ಎಸ್. ಸೈಡ್ಸ್ ಕೊಟ್ಟಿದ್ದಾರೆ, ಏರಿಯಾ ಕೇಳ್ತಾ ಇದಾರೆ. ಎಸ್, ಟ್ರಯಾಂಗಲ್ ಲೆಸನ್ ಅಲ್ಲಿ ನಾನು ಹೇಳಿದೀನಿ, ಸಿಂಪಲ್ ಹಿಂಟ್ ಕೊಟ್ಟಿದ್ದೀನಿ ಇದಕ್ಕೆ. ಎಸ್,
9:16. ಸುಮಾರು ಜನ 9:16 ಅಂತ ಹಾಕಿದೀರಾ. ವೆರಿ ಗುಡ್, ವೆರಿ ಗುಡ್, ಸೂಪರ್. ಯಾಕಂದ್ರೆ ಇದಕ್ಕೆ ಸಿಂಪಲ್ ಇಂಟ್ ಏನು, ಕೊಟ್ಟಿರೋ ಸೈಡ್ ನ ಸ್ಕ್ವೇರ್ ಮಾಡೋದು ಅಷ್ಟೇನೆ. ಎಸ್, ಓಕೆ. ಎಸ್, ಸುಮಾರು ಜನ. ಓಕೆ, ಟೈಮ್ ಕೊಡ್ತೀನಿ. ಇನ್ನು ಕೆಲವರಿಗೆ ಟೈಮ್ ಬೇಕು ಅಂದ್ರೆ ಟೈಮ್ ಕೊಡ್ತೀನಿ. ಟೈಮ್ ಬೇಡ ಅಂತಂದ್ರೆ ವಿಲ್ ಮೂವ್ ಆನ್. ಸಿ ಸೈಡ್ ಸ್ಕ್ವೇರ್. ಎಸ್, ವೆರಿ ಗುಡ್. ನೆಕ್ಸ್ಟ್ ಅಂತ ಕೆಲವರೆಲ್ಲ ಹಾಕ್ತಿದ್ದಾರೆ. ಓಕೆ ಓಕೆ ಓಕೆ, ಸುಮಾರು ಜನ ಹಾಕ್ತಿದ್ದಾರೆ. ದಿಲೀಪ್, ಲತಾ, ಎಸ್, ಪಲ್ಲವಿ, ಸೋನಿಕಾ, ಓಕೆ, ರಾಧಾ, ಎಸ್, ಮಂಜುನಾಥ್. ವೆರಿ ಗುಡ್, ವೆರಿ ಗುಡ್. ಹಾಗಾದ್ರೆ ಆನ್ಸರ್ಸ್ ನೋಡೋಣ. ಎಸ್, 9:16 ಇಸ್ ದಿ ಆನ್ಸರ್. ವೆರಿ ಗುಡ್. ಸುಮಾರು ಆಲ್ಮೋಸ್ಟ್ ಎಲ್ಲರೂ ಯಾರು ತಪ್ಪು ಮಾಡಿಲ್ಲ ಈ ಕ್ವೆಶ್ಚನ್. ಹಾಗಾದ್ರೆ ನಿಮ್ಗೆ ಸೈಡ್ಸ್ ಕೊಟ್ರೆ ಏರಿಯಾ ಹೇಗೆ ಅನ್ನೋದನ್ನ 100% ನೀವು ಕಲ್ತಿದ್ದೀರಾ. ವೆರಿ ಗುಡ್, ಯಾರು ಮಿಸ್ಟೇಕ್ ಮಾಡಿಲ್ಲ. ವೆರಿ ಗುಡ್. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಇಷ್ಟು ದಿನ ಹೇಳ್ಕೊಟ್ಟಿದ್ ಯಾವುದು ವ್ಯರ್ಥ ಆಗಿಲ್ಲ ಅಂತ ನನ್ಗೆ ಅನ್ಸಿದೆ. ವೆರಿ ಗುಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಓಕೆ, ನೆಕ್ಸ್ಟ್ ಅಂತಿದ್ದಾರೆ ಎಲ್ಲರೂ. ಓಕೆ, 10th ಕ್ವೆಶ್ಚನ್. ಎಸ್, ನೋಡಿ ಇಲ್ಲಿ. ಇನ್ ರೈಟ್ ಆಂಗಲ್ಡ್ ಟ್ರಯಾಂಗಲ್, if lengths of perpendicular sides are 3 centimeter and 4 centimeter, then the length of hypotenuse is ಅಂತ ಹೇಳಿ ಕೇಳ್ತಾ ಇದ್ದಾರೆ. ಎಸ್, ಹೈಪೋಟೆನಸ್ ಯಾವ್ದಾಗತ್ತೆ? ಎಸ್, ಪೈಥಾಗರಸ್ ಅಂದ ತಕ್ಷಣ, ರೈಟ್ ಆಂಗಲ್ ಅಂದ ತಕ್ಷಣ ನಾನು ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಹೇಳಿದೀನಿ. ಪೈಥಾಗರಸ್ ಟ್ರಿಪ್ಲೆಟ್ಸ್ 3, 4, 5, 3, 4 ಜೊತೆಗೆ ಯಾವುದು? ನಾನೇ ಆನ್ಸರ್ ಹೇಳ್ಬಿಟ್ಟೆ ಮಿಸ್ ಆಗಿ. ಓಕೆ ಓಕೆ, ಆದ್ರೂ ಕಮೆಂಟ್ ಮಾಡಿ. ಎಸ್, 3, 4 ಜೊತೆ ಬರುವಂತದ್ದು ಪೈಥಾಗರಸ್ ಟ್ರಿಪ್ಲೆಟ್ ಯಾವುದು? ಎಸ್ ಎಸ್ ಎಸ್, 5 ಹಾಕ್ತಿದ್ದೀರಾ ಎಲ್ರು. ಓಕೆ, ಎ 7 ಹಾಕ್ತಿದ್ದಾರೆ ಎಲ್ಲರೂ. ಓಕೆ, ಟ್ರಿಪ್ಲೆಟ್ಸ್, ಸೆಂಡ್ ಮೋರ್ ಟ್ರಿಪ್ಲೆಟ್ಸ್ ಅಂತ. ಓಕೆ ಓಕೆ, ಆಲ್ಮೋಸ್ಟ್ ಆಲ್ ಕರೆಕ್ಟ್. ಆಪ್ಷನ್ ಎ ಅಂತ ಹಾಕ್ತಿದ್ದಾರೆ. ಎಸ್, ಸಂಜನಾ, ಆಕಾಶ್, ಎಸ್, ಶಾರದಾ, ವಿಜಯ್, ಚೈತನ್ಯ, ಜಯ, ಭೀಮಾ, ಪುನೀತ್. ವೆರಿ ಗುಡ್. ಜಾಧವ್, ಜಯಂತಿ, ವಿಜಯ್, ಸೂಪರ್. ಆಲ್ಮೋಸ್ಟ್ ಎಲ್ಲರೂ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೀರಾ. ಎಸ್ ಎಸ್, ಓಕೆ, ಕರೆಕ್ಟ್ ಆನ್ಸರ್ ನೋಡೋಣ. ಈಗ ಎಷ್ಟು ಕರೆಕ್ಟ್ ಆನ್ಸರ್ ಅಂತ ನೋಡೋಣ ಯಾವುದು ಅಂತ. ಎಸ್, 5 ಸೆಂಟಿಮೀಟರ್. ಬಿಕಾಸ್ ಪೈಥಾಗರಸ್ ಟ್ರಿಪ್ಲೆಟ್ಸ್ ನಾನೊಂದು ಲಿಸ್ಟ್ ಕೊಟ್ಟಿದ್ದೆ, ಅದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರು ಸಾಕು. 3, 4, 5 ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ಸೊ 3 square is 9. 4 square is 60. Square root of 3, 9 plus 16, it is 25. Square root of 25 is 5. Correct. Pythagoras theorem apply ಮಾಡಬೇಕು. ಬಟ್ ಇದ್ರಲ್ಲೆಲ್ಲ ನೀವು ಬರ್ಕೊಂಡೆಲ್ಲ ಬೇಡ. 3, 4 ಬಂದ್ರೆ ಅದ್ರ ಜೊತೆ ಹೈಪೋಟೆನಸ್ ಏನಾಗಿರ್ಬೇಕು? 5 ಆಗಿರ್ಬೇಕು ಅನ್ನೋದು ನಿಮ್ಗೆ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಅಂತ ಕೇಳ್ತಿದ್ದಾರೆ ಎಲ್ರು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 11. ಎಸ್, ಈ ಕ್ವೆಶ್ಚನ್ ಒಂಚೂರು ಥಿಂಕ್ ಮಾಡಬೇಕು. ಥಿಂಕ್ ಮಾಡಿ ಆನ್ಸರ್ ಮಾಡಬೇಕು. ಈ ಕ್ವೆಶ್ಚನ್ ಒಂಚೂರು ಥಿಂಕ್ ಮಾಡಿ ಆನ್ಸರ್ ಮಾಡಿ. ಥಿಂಕ್ ಮಾಡ್ಬೇಕೆಲ್ರು. ಎಸ್, ಥಿಂಕ್ ಮಾಡಿ. ಎಸ್, ಯಾವ್ದಾಗುತ್ತೆ ಇದ್ರಲ್ಲಿ ಆನ್ಸರ್? ಯಾವುದು? ಎಸ್, ಆನ್ಸರ್ ಎ ಸಿಮಿಲಾರಿಟಿ. ಯಾಕೆ ಎ? ಕ್ಯಾನ್ ಎನಿಬಡಿ ಟೆಲ್ ಮಿ ಯಾಕೆ ಎ ಸಿಮಿಲಾರಿಟಿ? ವೈ ಎ ಸಿಮಿಲಾರಿಟಿ? ಎಸ್, ಹೌ ಅಂತ ಕೇಳ್ತಿದ್ದಾರೆ ಕೆಲವರೆಲ್ಲ. ಹೌ ಮ್ಯಾಮ್ ಅಂತ ಕೇಳ್ತಿದ್ದಾರೆ. ಎ ಸಿಮಿಲಾರಿಟಿ ಹೌ ಅಂತ ಹೇಳಿ. ಎಸ್, ನೋಡಿ ಈಗ. ಸೊ ಒಂದು ಟ್ರಯಾಂಗಲ್ ಅಲ್ಲಿ 80 and 60 ಕೊಟ್ಟಿದ್ದಾರೆ. 80 plus 60 ಏನಾಗುತ್ತೆ? 80 plus 60 ಇಟ್ ಇಸ್ 140. ಹಾಗಾದ್ರೆ ಇನ್ನೊಂದು ಏನಾಗಿರ್ಬೇಕು? 40. ಆಯ್ತಾ? ಇಲ್ಲಿ ನೋಡಿ 80, 40 ಕೊಟ್ಟಿದ್ದಾರೆ. 80, 40 ಎಷ್ಟಾಗುತ್ತೆ? 120. ಇನ್ನೊಂದು ಏನಾಗಿರ್ಬೇಕು? 60. ನೋಡಿ, ದಿ ಅಪ್ಪರ್ ಎ ಅಂಡ್ ಪಿ ಆರ್ 60, 60. ಬಿ ಅಂಡ್ ಕ್ಯೂ ಆರ್ 80, 80. ಸಿ ಅಂಡ್ ಆರ್ ಆರ್ 40, 40. ಆಲ್ ಆಂಗಲ್ಸ್ ಆರ್ ಈಕ್ವಲ್ ಹಿಯರ್. ಹಾಗಾದ್ರೆ ಎ ಆಂಗಲ್ ಸಿಮಿಲಾರಿಟಿ. ಓಕೆ, ಸೊ ನೋಡಿ ಆಪ್ಷನ್ ಎ ಆಗುತ್ತೆ. ಎ ಸಿಮಿಲಾರಿಟಿ. ಎಸ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಹಿಯರ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ನೋಡಿ, ಎರಡು ಆಂಗಲ್ಸ್ ಯಾವ್ದು ಉಳಿದಿರೋ ಒಂದು ಆಂಗಲ್ ನೋಡಿದ್ರು ಸಾಕು. ನೋಡಿ, ಫಸ್ಟ್ ಟ್ರಯಾಂಗಲ್ ಅಲ್ಲಿ ಸಿ ಬಿಕಮ್ಸ್ 40, ಇನ್ ಸೆಕೆಂಡ್ ಟ್ರಯಾಂಗಲ್ ಪಿ ಬಿಕಮ್ಸ್ 60. ಸೊ ಓವರ್ ಆಲ್ ಏನಾಯ್ತು ಇಲ್ಲಿ ನಿಮ್ಗೆ? ಆಂಗಲ್ ಈಕ್ವಲ್ ಆಯ್ತು. ಓಕೆ, ಐ ಥಿಂಕ್ ಇಟ್ಸ್ ಕ್ಲಿಯರ್. ಓಕೆ, ಇನ್ನೇನಾದ್ರೂ ಡೌಟ್ಸ್ ಇದೆಯಾ ಇದರಲ್ಲಿ?
ಕೇಳಬಹುದು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಸೊ ಸಮ್ ಆಫ್ ಆಂಗಲ್ ಆಫ್ ಟ್ರಯಾಂಗಲ್ ಯೂಸ್ ಮಾಡಬೇಕು ಇಲ್ಲಿ. ಓಕೆ, ಶಲ್ ವಿ ಗೋ ಫಾರ್ ನೆಕ್ಸ್ಟ್ ಒನ್? ನೆಕ್ಸ್ಟ್ ಕ್ವೆಶನ್ ಹೋಗೋಣವಾ? ಎಸ್, ನೆಕ್ಸ್ಟ್ ಮ್ಯಾಮ್ ಪ್ಲೀಸ್ ಅಂತ ಹಾಕ್ತಿದ್ದಾರೆ. ಓಕೆ ಓಕೆ ಓಕೆ, ನೆಕ್ಸ್ಟ್ ಕ್ವೆಶನ್. ಓಕೆ, ಇಟ್ ಇಸ್ ರೆಡ್ಯೂಸ್ಡ್ ಅಂತ ಕೆಲವರು ಕಮೆಂಟ್ ಮಾಡಿದ್ರೆ, ಇಟ್ ಇಸ್ ನಾಟ್ ರೆಡ್ಯೂಸ್ಡ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್, in the figure DE parallel to BC, then AB by DB is equal to ಏನಾಗತ್ತೆ? ಎಸ್ ಎಸ್ ಆನ್ಸರ್ ಮಾಡಿ. ಎಸ್, BD by AB ಅಂತಿದೆ, CE by AE ಅಂತಿದೆ, BC by DE ಅಂತಿದೆ, AE by EC ಅಂತಿದೆ. ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಸೊ ಒನ್ ಹಿಂಟ್, ಅಪ್ಲೈ BPT ಥಿಯರಂ ಅಷ್ಟೇ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ. ಅಪ್ಲೈ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಂ. Yes, apply basic proportionality theorem for this. Yes, DD anta can you? Okay, Harshita, Loka, Deepak, Yashwant. Yes, Sumar jana answer madidira. Okay, option D anta hedi. Akash, Pallavi, Srinath, Sunita, Dhanush, Gauri, Nisha, Manasa, Neha, Abid, Suri, ಉಮಾದೇವಿ. ವೆರಿ ಗುಡ್, ವೆರಿ ಗುಡ್. ಓಕೆ, ಲೆಟ್ ಅಸ್ ಸಿ ದ ಆನ್ಸರ್. ಕರೆಕ್ಟ್ ಇದೆಯಾ? ಓಕೆ, ಇದಕ್ಕೂ ಟೈಮ್ ಬೇಕಾ? ಇನ್ನು ಟೈಮ್ ಬೇಕಾ ಯಾರಿಗಾದ್ರು? ಡು ಯು ನೀಡ್ ಮೋರ್ ಟೈಮ್ ಫಾರ್ ದಿಸ್? ಓಕೆ ಓಕೆ ಓಕೆ, ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಒನ್. ಪಿಕ್ಚರ್ ಇಸ್ ನಾಟ್ ಕ್ಲಿಯರ್ ಅಂತ ಕೊಡ್ತಿದ್ದಾರೆ. ಓಕೆ ಓಕೆ, ಆನ್ಸರ್ ನೋಡೋಣ. ಎಸ್, ಆಪ್ಷನ್ ಡಿ, AE by EC is correct. ಎಸ್, AE by EC is correct. ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಯಾಕಂದ್ರೆ 40 ಕ್ವೆಶನ್ಸ್ ಇದೆ, ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್. ಎಸ್ ನೋಡಿ, ಇನ್ ದಿ ಫಿಗರ್ ಇಫ್ QR is equal to 24, NR is equal to 4 meter and MN equals 6 meter, then the length of PQ is ಅಂತ ಕೊಟ್ಟಿದೆ. ಎಸ್ ನೋಡಿ, ಎಸ್ ನೋಡಿ, ಇಲ್ಲಿ QR NR ಕೊಟ್ಟಿದ್ದಾರೆ ಒನ್ ಸೈಡ್, MN PN. ಅಗೇನ್ BPT ಅಪ್ಲೈ ಮಾಡಿ, ಇದಕ್ಕೆ BPT ಅಪ್ಲೈ ಮಾಡಿ. ಎಸ್, ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ ಅಂತ ಹಾಕ್ತಿದ್ದಾರೆ ಕೆಲವರೆಲ್ಲ. ಓಕೆ, ಜಸ್ಟ್ ಅಪ್ಲೈ ಮಾಡಿ, BPT ಅಪ್ಲೈ ಮಾಡಿ. ಇದಕ್ಕೆ ಫಿಗರ್ ಕಾಣಿಸ್ತಿದೆ. ಓಕೆ, ನಾನು ಹೇಳ್ತೀನಿ ನೋಡಿ. QR is equal to 24, NR is equal to 4 and MN equals 6 meter, then the length of PQ, what is the answer? ಸಾಲ್ವ್ ಮಾಡಬೇಕು. ಇದು ಸಾಲ್ವ್ ಮಾಡದೆ ಗೆಸ್ ಮಾಡಬೇಡಿ, ಸಾಲ್ವ್ ಮಾಡಲೇಬೇಕು ನೀವು. ಎಸ್, ಇದಕ್ಕೆ ಸಿಂಪಲ್ ಹಿಂಟ್ ಕೊಡ್ತೀನಿ ನಾನು. QR by NR is equal to MN by PR. ಈ ತರ ಲೈಕ್ BPT ತಗೊಂಡು ಆನ್ಸರ್ ಮಾಡಿ. ಎಸ್, BB ಅಂತ ಹೇಳಿ ಕೊಡ್ತಿದ್ದಾರೆ ಸುಮಾರು ಜನ. ಎಸ್, ಸುಜಿತ್, ನೇಹಾ, ಲಕ್ಷ್ಮಿ, ಅನುಪಮಾ, ಎಸ್, ಮೋಹನ್, ಹರ್ಷಿತ್, ಕೀರ್ತಿ, ಶಿರಾಗ್. ಎಸ್, ಸುಮಾರು ಜನ ಆನ್ಸರ್ ಸಿ ಅಂತ ಕೊಡ್ತಿದ್ದಾರೆ. ಎಸ್, ಫಿಗರ್ ಇಸ್ ನಾಟ್ ಕ್ಲಿಯರ್ ಅಂತ ಹೇಳ್ತಿದ್ದಾರೆ. ದಿಸ್ ಟ್ರಯಾಂಗಲ್, ಇದು ಸಿಮಿಲರ್ ಟ್ರಯಾಂಗಲ್ ಸಿ. ಓಕೆ ಓಕೆ, ಆನ್ಸರ್ ನೋಡೋಣ, ಅಥವಾ ಐ ಗಿವ್ ಸಮ್ ಮೋರ್ ಟೈಮ್. ಟೈಮ್ ಬೇಕು ಅಂದ್ರೆ ಹೇಳಿ. ಎಸ್, ಟೈಮ್ ಬೇಕು ಅಂದ್ರೆ ಅಲ್ಲಿ ವೇಟ್ ಮಾಡೋಣ. ಯಾಕಂದ್ರೆ ಆಲ್ಮೋಸ್ಟ್ 20 ಕ್ವೆಶನ್ಸ್ ಇದೆ. ಆಲ್ಮೋಸ್ಟ್ ಹಾಫ್ ಅನ್ ಅವರ್ ಕಂಪ್ಲೀಟ್ ಆಗ್ತಾ ಇದೆ. ಓಕೆ, BB ಅಂತೇಳಿ ಆನ್ಸರ್ ಕೊಡ್ತಿದ್ದಾರೆ. ನೆಕ್ಸ್ಟ್. ಓಕೆ ಓಕೆ, ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ. BPT ಅಪ್ಲೈ ಮಾಡಿ. QR by NR, MN by PQ ಅಂತ ಹೇಳಿ ತಗೊಳ್ಳಿ. ನೋಡಿ, ಇಲ್ಲಿ QR ಅಥವಾ QR by NR, PQ by MN ತಗೊಳ್ಳಿ, ಬರುತ್ತೆ. BPT ಸೇಮ್ BPT ಅಪ್ಲೈ ಮಾಡಬೇಕು ಇಲ್ಲಿ. BPT ಬೇಸಿಕ್ ಪ್ರಪೋರ್ಷನಾಲಿಟಿ. ಓಕೆ ಓಕೆ, ಲೆಟ್ಸ್ ಗೋ ಫಾರ್ ಆನ್ಸರ್. ಆನ್ಸರ್ಗೆ ಹೋಗ್ತೀನಿ. ಎಸ್,
36 centimeter, which is option B ಆಗುತ್ತೆ. Option B ಇದಕ್ಕೆ. ಸೊ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ಎಸ್ ಗುಡ್, ಸುಮಾರು ಜನ ಹಾಕಿದೀರಾ. ಓಕೆ ಓಕೆ, ಈಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತೀನಿ. ನೆಕ್ಸ್ಟ್ ಕ್ವೆಶ್ಚನ್, ಎಸ್, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಕ್ವೆಶ್ಚನ್ ಬಂದಿದೆ ನೋಡಿ. If two lines representing the pair of linear equations intersect each other, then the pair of equations is ಅಂತ ಹೇಳಿ ಕೇಳ್ತಾರೆ ನೋಡಿ. If two lines representing the pair of linear equation intersect each other, ಅರ್ಥ ಮಾಡ್ಕೋಬೇಕು. intersect each other, intersect ಅಂತ ಹೇಳ್ತಿದ್ದಾರೆ ಅವರು. ಸೊ ಹಾಗಾದ್ರೆ then the pair of equation is ಅಂತ ಹೇಳಿ. ಎಸ್, ಸುಮಾರು ಜನ ಸಿ ಬಿ ಮಧ್ಯೆ ಕನ್ಫ್ಯೂಷನ್ಸ್ ಇದೆ. ಸಿ ಅಂತ ಹಾಕ್ತಿದ್ದಾರೆ, ಕೆಲವರು ಬಿ ಅಂತ. ಓಕೆ ಓಕೆ ಓಕೆ, ಕನ್ಸಿಸ್ಟೆಂಟ್ ಪೇರ್ ಅಂತ ಹೇಳ್ತಿದ್ದಾರೆ. ಓಕೆ, ಸುಮಾರು ಜನ ಕವನ, ಸಿದ್ದಣ್ಣ, ವಿಜಯ್, ಭರತ್, ಕಾವ್ಯ, ರಮೇಶ್, ಮೇಘನಾ, ಭೀಮೇಶ್, ವಿಜಯ್ ಕುಮಾರಿ, ರಂಜಿತಾ, ಮೌಲ್ಯ. ಎಸ್, ನೋಡ್ಕೊಳ್ಳಿ ಆನ್ಸರ್ ಕರೆಕ್ಟ್ ಆಗಿ ನೋಡಿ. ಇಂಟರ್ಸೆಕ್ಟಿಂಗ್, ಎರಡು ಲೈನ್ ಇಂಟರ್ಸೆಕ್ಟಿಂಗ್ ಆದ್ರೆ ನಿಮಗೆ ಗೊತ್ತಿದೆ ಒಂದು ಸೊಲ್ಯೂಷನ್. ಸೊ ಒಂದು ಸೊಲ್ಯೂಷನ್ ಆದ್ರೆ ಏನ್ ಬರುತ್ತೆ ಆನ್ಸರ್? ಅಟ್ಲೀಸ್ಟ್ ಒಂದ್ ಸೊಲ್ಯೂಷನ್ ಬಂದ್ರು ನಾವೇನಂತ ಕರಿತೀವಿ? ಎಸ್, ಸುಮಾರು ಜನ ಸಿ ಕನ್ಸಿಸ್ಟೆಂಟ್ ಪೇರ್ ಅಂತ ಹಾಕ್ತಿದ್ರ. ಯುನಿಕ್ ಸೊಲ್ಯೂಷನ್ ಕೇಳಿಲ್ಲ, ಯುನಿಕ್ ಸೊಲ್ಯೂಷನ್ ಅಂತ ಕೇಳಿಲ್ಲ. ಜಸ್ಟ್ ದರ್ ಆಸ್ಕಿಂಗ್ ಇಸ್ ಇಟ್ ಡಿಪೆಂಡೆಂಟ್ ಕನ್ಸಿಸ್ಟೆಂಟ್ ಪೇರಾ ಅಥವಾ ಕನ್ಸಿಸ್ಟೆಂಟ್ ಪೇರಾ? ಓಕೆ, ಸೊ ಇನ್ಕನ್ಸಿಸ್ಟೆಂಟ್ ಪೇರಾ, ಹ್ಯಾವಿಂಗ್ ನೋ ಸೊಲ್ಯೂಷನ್ ನೋಡಿ ಯಾವ್ದಾಗತ್ತೆ. ಇನ್ನು ಟೈಮ್ ಬೇಕು ಅಂದ್ರೆ ವೇಟ್ ಮಾಡ್ತೀನಿ ನಾನು. ಎಸ್ ಎಸ್, ವೆರಿ ಗುಡ್, ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಎಲ್ರು. ಎಸ್, ದೇರ್ ಇಸ್ ಅ ಕನ್ಫ್ಯೂಷನ್ ಬಿಟ್ವೀನ್ ಬಿ, ಇನ್ಕನ್ಸಿಸ್ಟೆಂಟ್ ಪೇರ್ ಅಂತಾನು ಕೆಲವರು ಹಾಕ್ತಿದ್ದೀರಾ. ಓಕೆ, ನೆಕ್ಸ್ಟ್ ಮ್ಯಾಮ್ ಅಂತ ಹೇಳ್ತೀರಾ ಕೆಲವರೆಲ್ಲ. ನೆಕ್ಸ್ಟ್, ಓಕೆ, ಎಲ್ರು ಬೇರೆಯವರೆಲ್ಲ ಜಸ್ಟ್ ಒಂದ್ಸರಿ ಅಬ್ಸರ್ವ್ ಮಾಡಿ ಕ್ವೆಶನ್ಸ್. ಇಫ್ ಟೂ ಲೈನ್ಸ್ ರೆಪ್ರೆಸೆಂಟಿಂಗ್ ದಿ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇಂಟರ್ಸೆಕ್ಟ್. ಓಕೆ, ಆನ್ಸರ್ ನೋಡೋಣ ಹಾಗಾದ್ರೆ. ಎಸ್, ಆಪ್ಷನ್ ಸಿ ಇಸ್ ಕರೆಕ್ಟ್. ಕನ್ಸಿಸ್ಟೆಂಟ್ ನೋಡಿ, ಇಲ್ಲಿ ಒಂದು ಸೊಲ್ಯೂಷನ್ ಬಂದ್ರು ನಾವು ಅದನ್ನೇನಂತ ಕರಿತೀವಿ? ಕನ್ಸಿಸ್ಟೆಂಟ್. ಕನ್ಸಿಸ್ಟೆಂಟ್ ಅಂತೀವಿ, ಕೋಇನ್ಸಿಡೆಂಟ್ ಲೈನ್ಸ್ ನಾವು ಕನ್ಸಿಸ್ಟೆಂಟ್ ಅಂತೀವಿ. ಆದ್ರೆ ಇಲ್ಲಿ ಕೋಇನ್ಸಿಡೆಂಟ್ ಅಂತ ಕೊಟ್ಟಿದ್ರೆ ಅಲ್ಲಿ ಡಿಪೆಂಡೆಂಟ್ ಅಂತ ಕೊಟ್ಟಿದ್ದಾರೆ. ಡಿಪೆಂಡೆಂಟು ಆಗ್ತಿತ್ತು, ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕೊಟ್ಟಿದ್ರೆ. ಕೋಇನ್ಸೈಡ್ ಈಚ್ ಅದರ್ ಅಂದ್ರೆ ನಾವು ಡಿಪೆಂಡೆಂಟ್ ಸೆಲೆಕ್ಟ್ ಮಾಡಬೇಕಿತ್ತು. ಬಟ್ ಇಲ್ಲಿ ಇಂಟರ್ಸೆಕ್ಟಿಂಗ್ ಅಂತ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಟು ಸೆಲೆಕ್ಟ್ ಕನ್ಸಿಸ್ಟೆಂಟ್ ಪೇರ್. ಓಕೆ, ಇಂಟರ್ಸೆಕ್ಟ್ ಅಂದ್ರೆ ಕನ್ಸಿಸ್ಟೆಂಟ್, ಕೋಇನ್ಸಿಡೆಂಟ್ ಕನ್ಸಿಸ್ಟೆಂಟ್. ಓಕೆ ಓಕೆ, ನೆಕ್ಸ್ಟ್ ಒನ್ ಮೋರ್. ಓಕೆ, ನೆಕ್ಸ್ಟ್ ಹೋಗೋಣ ಈಗ. ಓಕೆ, ವೆರಿ ಗುಡ್, ಸುಮಾರು ಜನ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತಿದ್ದೀನಿ. 15th ಕ್ವೆಶ್ಚನ್. ಎಸ್, 15th ಕ್ವೆಶ್ಚನ್. ಎಸ್ ಎಸ್, ಆನ್ಸರ್ ಮಾಡಿ. ದಿ ಲೈನ್ಸ್ ರೆಪ್ರೆಸೆಂಟಿಂಗ್ ದಿ ಪೇರ್ ಆಫ್ ಈಕ್ವೇಶನ್ 2x plus 3y minus 9 is equal to 0, 4x plus 6y minus 18 is equal to 0 are. ಓಕೆ ಓಕೆ, ಸೈನ್ಸ್ ಅಂತ ಕೇಳ್ತಿದ್ದೀರಾ. ಎಸ್, ಐ ವಿಲ್ ಡೂ ಸೈನ್ಸ್. ಫಿಸಿಕ್ಸ್ ಪಾರ್ಟ್ ಖಂಡಿತ ನಾನು ಮಾಡ್ತೀನಿ. ಎಸ್, ಡಿ ಅಂತ ಆನ್ಸರ್ ಬರ್ತಿದೆ, ಸಿ ಅಂತ ಆನ್ಸರ್ ಬರ್ತಿದೆ. ಇದ್ರ ಕಾಂಬಿನೇಷನ್ ಆಫ್ ಆನ್ಸರ್ಸ್, ಇಲ್ಲಿ ಒಂದೇ ಆನ್ಸರ್ ಇಲ್ಲ. ಓಕೆ ಓಕೆ, ನೋಡಿ ಇದು ನೋಡ್ಬೇಕಲ್ಲ ನೀವು, ಕೋಎಫಿಷಿಯಂಟ್ ರಿಲೇಶನ್ಶಿಪ್ ನೋಡ್ಬೇಕು. A1 A2 B1 B2 C1 C2 ನೋಡಿ ಹೇಗೆ ಬರುತ್ತೆ ಅಂತ ರಿಲೇಶನ್ಶಿಪ್. ಓಕೆ, ನೋಡ್ತಾನೆ ಹೇಳ್ಬೋದು. ಆಕ್ಚುಲಿ ಇದನ್ನ ನೋಡ್ತಾನೆ ನೀವು ಹೇಳ್ಬೋದು, ಏನು ವರ್ಕೌಟ್ ಮಾಡೋ ಅವಶ್ಯಕತೆ ಇಲ್ಲ. ಎಸ್, ಕೋಇನ್ಸಿಡೆಂಟ್ ಅಂತ ಹಾಕ್ತಿದ್ದೀರಾ. ಎಸ್ ಎಸ್ ಎಸ್, ಬಿ ಡಿ, ನೀಡ್ ಟೈಮ್. ಓಕೆ, ನೀಡ್ ಟೈಮ್. ಓಕೆ, ಐಲ್ ಗಿವ್ ಟೈಮ್ ಕೊಡ್ತೀನಿ. ಓಕೆ, ಅಪ್ಲೈ ಮಾಡಿ. 2x plus 3y minus 9 is equal to 0 ಅಂತಿದೆ. 4x plus 6y minus 18 is equal to 0 ಅಂತಿದೆ. ಎಸ್, ಅಪ್ಲೈ ಮಾಡಿ. ಆಯ್ತು, ಟೈಮ್ ಕೊಡ್ತೀನಿ. ನೆಕ್ಸ್ಟ್ ಅಂತ ಕೆಲವ್ರು ನೆಕ್ಸ್ಟ್ ಅಂತ ಕೇಳ್ತಿದ್ದೀರಾ, ಕೆಲವ್ರು ಟೈಮ್ ಕೊಡಿ ಅಂತಿದ್ದೀರಾ. ಓಕೆ, ನೋ ಪ್ರಾಬ್ಲಮ್, ನೋ ಇಶ್ಯೂಸ್. ಆಕ್ಚುಲಿ ಇದನ್ನ ನೀವೇನ್ ವರ್ಕೌಟ್ ಮಾಡೋದು ಬೇಡ, ಹಾಗೆ ನೋಡೇ ಆನ್ಸರ್ ಮಾಡ್ಬೋದು. ಎಸ್ ಎಸ್ ಎಸ್, ಸುಮಾರು ಜನ ಎಸ್. ಓಕೆ, ನೆಕ್ಸ್ಟ್ ಕರೆಕ್ಟ್. ಯಾರೋ ಒಬ್ರು 1/2 1/2 1/2 ಅಂತ ಕೊಟ್ಟಿದ್ದಾರೆ. ಆನ್ಸರ್ನೇ ಟೈಪ್ ಮಾಡಿದ್ದಾರೆ. ವೆರಿ ಗುಡ್. ಓಕೆ ಓಕೆ, ನೆಕ್ಸ್ಟ್ ನೋಡೋಣ. ಆನ್ಸರ್ ನೋಡೋಣ ಹಾಗಾದ್ರೆ ಇದು ಯಾವ್ದು ಅಂತ. ಎಸ್, ಆಪ್ಷನ್ ಡಿ, ಕೋಇನ್ಸೈಡಿಂಗ್ ಲೈನ್ಸ್ ಅಂತ. ಬಿಕಾಸ್ ನೋಡಿ ಅಲ್ಲಿ 2/4 ಇಟ್ ಇಸ್ 1/2, 3/6 ಇಟ್ ಇಸ್ 1/2, -9/-18 it is 1/2. So 1/2 1/2 1/2, all three are 1/2.
So it is coinciding, right? A1 by A2 equals B1 by B2 equals C1 by C2. ಮೂರು ಈಕ್ವಲ್ ಆದ್ರೆ ನಾವೇನಂತೀವಿ ಅದನ್ನ coincide lines. Yes, option D is correct. Okay, next ಹೋಗೋಣ. Next ಅಂತಿದ್ದಾರೆ. Okay, next question. Yes. ಸೊ ಗ್ರಾಫ್ ನೋಡ್ಬೇಕು. ಇಲ್ಲಿ ಕೆಲವರೆಲ್ಲ ಪಿಕ್ಚರ್ ಕಾಣ್ತಿಲ್ಲ ಅಂತ ಹೇಳ್ತಿದ್ದೀರಾ, ಒಂದ್ಸರಿ ನೋಡ್ಕೊಳ್ಳಿ. ಗ್ರಾಫ್ ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂತ ಕೇಳಿದ್ದಾರೆ. ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ ಅಂತ ಹೇಳಿ. ಯಾವ ಪಾಯಿಂಟ್ ಅಂತ ನೋಡ್ಬೇಕು. ಯಾವ ಪಾಯಿಂಟ್ ಅಲ್ಲಿ, ಎಸ್ ಯಾವ ಪಾಯಿಂಟ್ ಅಲ್ಲಿ ನೋಡಿ. ಬ್ಲರ್ ಅಂತ ಕೆಲವ್ರು ಹೇಳ್ತಿದ್ದೀರಾ. not clear ma'am. Okay, option C A21. yes ನೋಡಿ, ಆಪ್ಷನ್ ಎ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ. ಬ್ಲರ್ ಅಂತಿದ್ದೀರಾ. ಐ ಕಾಂಟ್ ಸಿ ದ ಪಿಕ್ ಮ್ಯಾಮ್. ಓಕೆ, ನೆಕ್ಸ್ಟ್ ಟೈಮ್ ಇಂದ ನಾನು ಪಿಕ್ಚರ್ಸ್ ಅವಾಯ್ಡ್ ಮಾಡ್ತೀನಿ. ಪಿಕ್ಚರ್ಸ್ ರಿಲೇಟೆಡ್ ಕ್ವೆಶನ್ಸ್ ಅವಾಯ್ಡ್ ಮಾಡ್ತೀನಿ. ಓಕೆ, ಝೂಮ್ ಮಾಡಿ ಪಿಕ್ಚರ್ನ. ಸೊ ಇಟ್ ಈಸ್ ಆಲ್ರೆಡಿ ಪ್ಲೇಯಿಂಗ್, ಐ ಕಾಂಟ್ ಝೂಮ್. Okay, next time pictures related na I will avoid. Okay, ಕೆಲವೊಬ್ರು ಮೆಸೇಜ್ ಮಾಡ್ತಿದ್ದೀರಾ. Okay, not clear. Okay, not see. Okay, next time ಹೇಳದ್ನಲ್ಲ, next time pictures related ಆದಷ್ಟು ಕಡಿಮೆ ಮಾಡ್ತೀನಿ. ಸೊ ಆನ್ಸರ್ ನೋಡ್ಬಿಡೋಣ ಇದಕ್ಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಗ್ರಾಫ್ ಅಲ್ಲಿ ಮೀಟ್ ಆಗ್ತಿರೋ ಪಾಯಿಂಟ್ ಎಕ್ಸ್ ಆಕ್ಸಿಸ್ ಅಲ್ಲಿ 1, ವೈ ಆಕ್ಸಿಸ್ ಅಲ್ಲಿ 2. ಓಕೆ, ನಾನೇ ಹಿಂಟ್ ಕೊಡ್ತಿದ್ದೀನಿ, ಕಮೆಂಟ್ ಮಾಡಿ. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ 1 ಹತ್ರ, y axis ಹತ್ರ 2 ಹತ್ರ. x axis 1, y axis 2. x axis 1, y axis 2. Okay. x axis 1, y axis 2. Okay. Very good. ಈಗ ಎಲ್ಲರೂ ಕಮೆಂಟ್ ಮಾಡ್ತಿದ್ದೀರಾ. ವೆರಿ ಗುಡ್. ಓಕೆ, ಸೊ ನೆಕ್ಸ್ಟ್ ಟೈಮ್ ಐ ವಿಲ್ ಅವಾಯ್ಡ್ ಪಿಕ್ಚರ್ಸ್. ಓಕೆ, ಆನ್ಸರ್ ನೋಡೋಣ ಈಗ. ಓಕೆ, ಎಸ್ 1, 2. ಎಕ್ಸ್ ಆಕ್ಸಿಸ್ ಅಲ್ಲಿ 1, ವೈ ಆಕ್ಸಿಸ್ ಅಲ್ಲಿ 2 ಅಂತಂದ್ರೆ ಇಟ್ ಇಸ್ 1, 2. ಎಸ್. ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ಎಸ್ ಸುಮಾರು ಜನ ಓಕೆ, ಕ್ವೆಶನ್ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಅಂತಿದ್ದೀರಾ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಓಕೆ, ಇದನ್ನ ನೀವು ಸಾಲ್ವ್ ಮಾಡಬಹುದು ಅನ್ಸುತ್ತೆ. ಯಾವುದೇ ತರ ಫಿಗರ್ ಇಲ್ಲ. ಎಸ್. ಓಕೆ, ಸೊಲ್ಯೂಷನ್ ಆಫ್ ದಿ ಪೇರ್ ಆಫ್ ಈಕ್ವೇಶನ್ x plus y is equal to 5 and x minus y is equal to 1 is. ಎಸ್, ಸಾಲ್ವ್ ಮಾಡಬೇಕು ಇದನ್ನ ನೀವು. Solution for the pair of equation x plus y is equal to 5 and x minus y is equal to 1. ಅಂದ್ರೆ ಎರಡು ನಂಬರ್ಸ್ ನ ಆಡ್ ಮಾಡಿದ್ರೆ 5 ಬರಬೇಕು, ಸಬ್ಟ್ರಾಕ್ಟ್ ಮಾಡಿದ್ರೆ 1 ಬರಬೇಕು. ಆಪ್ಷನ್ ಸಿ. ವೆರಿ ಗುಡ್. ಆಪ್ಷನ್ ಸಿ ಕರೆಕ್ಟ್. ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ. ಅದೇ ಆನ್ಸರ್. 3 and 2 ಬಿ. ಎಸ್, ಮಧು, ಅಫ್ಸಾನಾ, ಪವನ್, ಗೌರಿ, ಪಲ್ಲವಿ, ಸಿಂಚನಾ, ಸುಬ್ಬು, ಗುರುರಾಜ್, ವಾಣಿ, ಕವಿ, ಲಕ್ಷ್ಮಿ, ಶ್ರೀರಾಗ್, ಸವೀದ್, ಸುವರ್ಣ. ವೆರಿ ಗುಡ್. ಸೂಪರ್. 3 plus 2 is equal to 5. ಓ, ಕೆಲವರೊಬ್ರೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀರಾ. ವೆರಿ ಗುಡ್. ಈ ಟೈಮಲ್ಲೂ ವೆರಿ ಗುಡ್. ಸೂಪರ್. ವೆರಿ ಗುಡ್. ಓಕೆ, yes, option C correct. Nivesh. Okay, Monisha, Aishwarya, Suri, Vidya. Yes, very good. Okay, ಈಗ ಆನ್ಸರ್ಸ್ ನೋಡೋಣ. ಐ ವಾಂಟ್ ಇನ್ನು ಟೈಮ್ ಬೇಕಾ ಯಾರಿಗಾದ್ರು? ಓಕೆ, ನೆಕ್ಸ್ಟ್ ಅಂತ ಹಾಕ್ತಿದ್ರ ಕೆಲವರೆಲ್ಲ. ನೆಕ್ಸ್ಟ್ ಅಂತ. ಓಕೆ, ಈಗ ಲೆಟ್ us see the answer. Yes, option C correct. Option C is correct. X is equal to 3 and y is equal to 2. Correct. ಸರಿ ಇದೆ. Okay, let's go for next question. Next question ಹೋಗ್ತೀನಿ. Okay, next.
ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. Okay, next question. Next question nodi. While constructing a pair of tangents, a given circle such that the angle between the tangent to be 60 degree, then the measure of angle between the radii to be taken is nodi. Angle between tangent 60 degree idre angle between radii ಏನಾಗುತ್ತೆ? ಸೇಮ್ ಕ್ವೆಶ್ಚನ್ ನಾನು ಸರ್ಕಲ್ ಲೆಸನ್ ಅಲ್ಲಿ ಡಿಸ್ಕಸ್ ಮಾಡಿದಾಗ ಹೇಳಿದೆ, ಜೊತೆ ಕನ್ಸ್ಟ್ರಕ್ಷನ್ ಅಲ್ಲಿ ಕೂಡ ಹೇಳಿದ್ದೆ, ಜೊತೆ ಕನ್ಸ್ಟ್ರಕ್ಷನ್ ಅಲ್ಲಿ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಎಸ್, ಆಪ್ಷನ್ ಬಿ ಅಂತ ಕಮೆಂಟ್ ಮಾಡ್ತಿದ್ದೀರಾ. 120 ಡಿಗ್ರಿ. ಎಸ್ ಎಸ್ ಬಿ ಮ್ಯಾಮ್, 120. ವೆರಿ ಗುಡ್. ಎಸ್, ಸೂಪರ್. ಪ್ರಕಾಶ್, ಉಲ್ಲಾಸ್, ಸ್ಪರ್ಶ, ರಮೇಶ್, ವಿಜಯ್ ಕಿರಣ್, ಮೌಲ್ಯ, ಗುರುರಾಜ್, ನಿಖಿತ್, ಸೌಮ್ಯ, ಇಶಾಂತ್, ನಿಖಿತ್, ವೆರಿ ಗುಡ್. ಎಸ್, ಸುಮಾರು ಜನ 120. ಓಕೆ, ಕೆಲವರೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಿದ್ದೀರಾ. 180 minus 60 it is 120. ವೆರಿ ಗುಡ್. Yes, yes, correct. Correct, very good. Very good. Yes. Correct. B ಅಂತ ಹೇಳಿ ಹಾಕ್ತಿದ್ದೀರಾ. ಸೂಪರ್. ಓಕೆ, ಹಾಗಾದ್ರೆ ನೋಡೋಣ ಈಗ ನೆಕ್ಸ್ಟ್. ಹಾಗಾದ್ರೆ ಆನ್ಸರ್ ನೋಡೋಣ. ಅವ್ರ ಟೈಮ್ ಬೇಕಾ ಇನ್ನು? Okay, next question. Okay, ಸುಮಾರು ಜನ ರಿಪ್ಲೈ ಮಾಡ್ತಿದ್ದೀರಾ 120. ನೆಕ್ಸ್ಟ್ ಅಂತ. ಓಕೆ, ವೆರಿ ಗುಡ್. ಓಕೆ, ನೆಕ್ಸ್ಟ್ ಮ್ಯಾಮ್. ಓಕೆ, ಆನ್ಸರ್ ನೋಡೋಣ. ಎಸ್, 120 is correct answer. 120. Yes, 120 is correct answer. 120. ಈಗ ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತೀನಿ. 19th question. ಎಸ್, 19th question ನೋಡಿ. Yes, in the figure triangle A dash B C dash is constructed similar to triangle ABC with the scale factor. Okay. ಓಕೆ, ಬ್ಲರ್ ಅಂತ ಹಾಕ್ತಿದ್ದಾರೆ ಕೆಲವರೆಲ್ಲ. ಓಕೆ, ನಾನು ಇದಕ್ಕೊಂದು ಕ್ಲೂ ಕೊಡ್ತೀನಿ. ಸಿನ ಅಂದ್ರೆ ABC ಟ್ರಯಾಂಗಲ್ ABC ನ ಸಿನ B5 ಹತ್ರ ಜಾಯಿನ್ ಆಗಿದೆ, ಸಿ ಡ್ಯಾಶ್ B4 ಹತ್ರ ಜಾಯಿನ್ ಆಗಿದೆ. ಓಕೆ, ನಾನೇ ಕ್ಲೂ ಕೊಡ್ತಾ ಇದ್ದೀನಿ. ಸಿ B5 ಹತ್ರ ಜಾಯಿನ್ ಆಗಿದೆ, ಸಿ ಡ್ಯಾಶ್ B4 ಹತ್ರ ಆಗಿದೆ. ಎಸ್ ಎಸ್, ಆಲ್ಮೋಸ್ಟ್ ಬಿ ಅಂತ ಹೇಳಿ ಹಾಕ್ತಿದ್ದೀರಾ ಎಲ್ರು. ಎಸ್, ಪೂರ್ವಿ, ಐಶ್ವರ್ಯ, ಎಸ್, ಸುಮಾರು ಜನ. ಎಸ್ ಎಸ್ ಎಸ್, ಕಾಂಟ್ ಸಿ. ಓಕೆ, ನಾನೇ ಹೇಳಿದ್ನಲ್ಲ, ಅದನ್ನ ಫಾಲೋ ಮಾಡಿ. ಸಿ ಈಸ್ ಕನೆಕ್ಟೆಡ್ ಟು B5, ಸಿ ಡ್ಯಾಶ್ ಇಸ್ ಕನೆಕ್ಟೆಡ್ ಟು B4. ಟೋಟಲ್ 5 ಪಾರ್ಟ್ಸ್ ಆರ್ ಡನ್. 5 ಪಾರ್ಟ್ಸ್ ಮಾಡಿದ್ದಾರೆ. ಸೊ 5 ಪಾರ್ಟ್ಸ್ ಮಾಡಿದ್ದಾರೆ. ಸಿ ನ B5 ಹತ್ರ ಕನೆಕ್ಟ್ ಆಗಿದೆ, ಸಿ ಡ್ಯಾಶ್ ಇಸ್ ಕನೆಕ್ಟೆಡ್ ಟು B4. ಎಸ್ ಎಸ್. ಓಕೆ, ಎಸ್ ಎಸ್ ಎಸ್, ಈಸಿನೇ ಇರುತ್ತೆ. ಕೆಲವರೆಲ್ಲ ಈಸಿ ಇರುತ್ತಾ ಇದೇ ತರ ಅಂತ ಕೇಳ್ತಾರೆ. ಎಸ್, ಡೆಫಿನೆಟ್ಲಿ ಸ್ಟ್ರೈಟ್ ಮತ್ತೆ ಡೈರೆಕ್ಟ್ ಕ್ವೆಶನ್ಸ್ ಅಂದ್ರೆ ಇದೇ ತರ ಇರುತ್ತೆ. ಓಕೆ, ಎಸ್, ಸುಮಾರು ಜನ ರಿಪ್ಲೈ ಮಾಡ್ತಿದ್ದೀರಾ. ಓಕೆ, ಎಸ್ ಎಸ್, 4/5 ಬಿ. ಕೆಲವರೆಲ್ಲ ಆನ್ಸರ್ ಹೇಳ್ತಿದ್ದೀರಾ 4/5 ನೆಕ್ಸ್ಟ್ ಅಂತ ಹೇಳ್ತಿದ್ದೀರಾ. ಓಕೆ ಓಕೆ ಓಕೆ, ವೆರಿ ಗುಡ್ ಗುಡ್. ಓಕೆ, ಕಾಂಟ್ ಸಿ. ಓಕೆ, ಹೇಳದ್ನಲ್ಲ, ಟ್ರಯಾಂಗಲ್ ಹೇಳಿದೀನಿ. ಎಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಆನ್ಸರ್ ನೋಡೋಣ ಈಗ. ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ. ಎಸ್, ಆನ್ಸರ್ ಇಸ್ 4/5 is correct. 4/5, which is option B, is correct. Yes, very good. Okay, next anta heltidra. Okay, okay, next question. 20th. ಸ್ವಲ್ಪ ಫಾಸ್ಟ್ ಕ್ವಿಜ್ ಅಂದ್ರೆ ಒಂಚೂರು ಲೇಟ್ ಆಗುತ್ತೆ.
ಓಕೆ ನೆಕ್ಸ್ಟ್ ಕ್ಲಾಸ್ ನಾನು ಹಿಂಟ್ ಕೊಡಲ್ಲ, ಡೈರೆಕ್ಟ್ ಆಗಿ ಫಾಸ್ಟ್ ಆಗಿ ಮಾಡ್ತಾ ಹೋಗೋಣ. ಓಕೆ ಓಕೆ ವಿಡಿಯೋನೇ ಮಾಡಿ ಮ್ಯಾಮ್, ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ದೀರಾ. ಓಕೆ ಆಯ್ತು. ಓಕೆ ನೋಡಿ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. If the roots of the quadratic equation ax square plus bx plus c is equal to 0 are real and equal. ನೋಡಿ ನೇಚರ್ ರಿಯಲ್ ಅಂಡ್ ಈಕ್ವಲ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಏನಾಗುತ್ತೆ? Then what is the relation of discriminant? Discriminant ಹೇಳ್ತಿದ್ದಾರೆ. If the roots of the quadratic equation ax square plus bx plus c is equal to 0 are real and equal, they are real and equal, then what happens to the roots? What happens to the roots? Roots ಏನಾಗುತ್ತೆ? ಆಕ್ಚುಲಿ ಇಲ್ಲಿ ಪ್ರೆಸೆಂಟ್ ಆಗಿ ನೀವು ಏನಾಗುತ್ತೆ ನೋಡ್ತಾ ಇದ್ರೆ ಅಟ್ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನೀವು ಆನ್ಸರ್ ಮಾಡ್ತೀರಿ, ಖಂಡಿತ ನೆನಪಿರುತ್ತೆ. ಎಸ್ ಆಪ್ಷನ್ ಬಿ. ಎಸ್ ಪವನ್, ರಕ್ಷಿತಾ, ಹರ್ಷಿತಾ, ನಯನ, ಓಕೆ ಪಲ್ಲವಿ, ಕೀರ್ತನಾ, OM ಗೇಮ್ವರ್, ಪ್ರಕಾಶ್, ಶ್ರೇಯಾ, ಯಶಸ್, ವೆರಿ ಗುಡ್. ಅಖ್ತರ್, ಸುಮಿತ್, ಸುಮಾರು ಜನ ಆನ್ಸರ್ ಕೊಡ್ತಿದ್ರ ಬಿ ಅಂತ. ವೆರಿ ಗುಡ್, ಸೂಪರ್. ಸ್ವಲ್ಪ ಫಾಸ್ಟ್ ಆಗಿ ಅಂತ ಹೇಳಿ ಫಾಸ್ಟ್ ಆಗಿ ಹೋಗಿ ಅಂತ, ಕೆಲವು ಟೈಮ್ ಕೊಡಿ ಅಂತಿದ್ದೀರಾ. ವಾಟ್ ಟು ಡೂ? ಓಕೆ ಎಸ್ ಸ್ವಲ್ಪ ಫಾಸ್ಟ್ ಆಗಿ. ಓಕೆ ನೆಕ್ಸ್ಟ್ ಮಾಡೋಣ. ಓಕೆ 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 ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ 0 ಅಂತಾನೆ ಕೆಲವರೆಲ್ಲ ಕಮೆಂಟ್ ಮಾಡ್ತಿದ್ದೀರಾ. ವೆರಿ ಗುಡ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಓಕೆ ನೋಡಿ ಆನ್ಸರ್ ಇಸ್ ಎಸ್ ಆಪ್ಷನ್ ಬಿ, ಬಿ ಸ್ಕ್ವೇರ್ ಮೈನಸ್ 4ac. ನೋಡಿ ಇಂಥ ಕಡೆ ಎಲ್ಲ ನೀವು ಯಾವುದೇ ತರ ಏನು ಇರೋದಿಲ್ಲ ಸಾಲ್ವ್ ಮಾಡೋದು, ಡೈರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ ಡೋಂಟ್ ಟೇಕ್ ಮಚ್ ಟೈಮ್ ತಗೊಳಕ್ ಹೋಗ್ಬೇಡಿ. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಓಕೆ ನೆಕ್ಸ್ಟ್ ಅಂತಿದ್ದಾರೆ. ಓಕೆ ನೆಕ್ಸ್ಟ್ ಕ್ವೆಶ್ಚನ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್. ಎಸ್ ನೆಕ್ಸ್ಟ್ ಕ್ವೆಶ್ಚನ್ ಬಂದಿದೆ ನೋಡಿ. ಕ್ವಾಡ್ರಾಟಿಕ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್. ಎಸ್ ನೋಡ್ತಾ ಬರಬೇಕು. ಇಲ್ಲಿ ನಾನೊಂದು ಸಿಂಪಲ್ ಹಿಂಟ್ ಕೊಡ್ತೀನಿ. LHS RHS ಅಲ್ಲಿ ಎರಡೂ ಕಡೆ ಎಕ್ಸ್ ಸ್ಕ್ವೇರ್ ಇದ್ರೆ ಡೈರೆಕ್ಟ್ ನೀವು ಕ್ಯಾನ್ಸಲ್ ಮಾಡಬಹುದು, ಅವಾಗ ನಿಮ್ಗೆ ಎಕ್ಸ್ ಸ್ಕ್ವೇರ್ ಬರಲ್ಲ. ಕ್ವಾಡ್ರಾಟಿಕ್ ಅಂದ್ರೆ ಏನಿರ್ಬೇಕು? ನಿಮ್ಗೆ ಎಕ್ಸ್ ಸ್ಕ್ವೇರ್ ಇರಬೇಕು. ಬಿಕಾಸ್ ಸ್ಟ್ಯಾಂಡರ್ಡ್ ಫಾರ್ಮ್ ಏನು? AX ಸ್ಕ್ವೇರ್ ಪ್ಲಸ್ BX ಪ್ಲಸ್ C ಇಸ್ ಈಕ್ವಲ್ ಟು 0. ಓಕೆ ಆಪ್ಷನ್ ಬಿ ಅಂತ ಸುಮಾರು ಜನ ಬ್ಲರ್ ಆಗಿ ಕಾಣ್ತಿದೆ ಅಂತ ಹೇಳ್ತಿದ್ದೀರಾ ಕೆಲವರೆಲ್ಲ. ಓಕೆ ನೋಡೋಣ ನೆಕ್ಸ್ಟ್ ಟೈಮ್ ಇಂದ ಏನಾದ್ರೂ ಚೇಂಜಸ್. ಎಲ್ಲರಿಗೂ ಅದೇ ಪ್ರಾಬ್ಲಮ್ ಇದೆಯಾ? ಬ್ಲರ್ ಆಗಿ ಕಾಣ್ತಿದ್ಯಾ? ಓಕೆ ನೆಕ್ಸ್ಟ್ ನೋಡಿ. ನೆಕ್ಸ್ಟ್ ಕ್ವಾಡ್ರಾಟಿಕ್ ಈಕ್ವೇಶನ್ ಅಮಾಂಗ್ ದಿ ಫಾಲೋಯಿಂಗ್ ಈಸ್ ಅಂತ ಹೇಳಿ ಕೊಟ್ಟಿದ್ದೀನಿ ನಾನು, ನೋಡ್ತಾ ಬರಬೇಕು. ನೋಡಿ LHS RHS ಎರಡೂ ಕಡೆ ನಿಮ್ಗೆ ಎಕ್ಸ್ ಸ್ಕ್ವೇರ್ ಇದ್ರೆ ಕ್ಯಾನ್ಸಲ್ ಆಗೋಗುತ್ತೆ, ಎಕ್ಸ್ ಸ್ಕ್ವೇರ್ ಬರಲ್ಲ. ಓಕೆ ಸೊ ಆಪ್ಷನ್ ಡಿ ಅಲ್ಲಿ ಕೂಡ ನೋಡ್ಬೋದು ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂತಿದೆ. ಸೊ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಅಂದ್ರೆ ಮತ್ತೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡ್ತೀರಾ, ಆಗ ಮತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2b ಅಂದ್ರೆ ಮತ್ತೆ ಎಕ್ಸ್ ಸ್ಕ್ವೇರ್ ಅಲ್ಲಿ RHS ಅಲ್ಲಿ ಬರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಡೋಂಟ್ ಚೆಕ್ ಮಾಡ್ಬೇಕು, ಪ್ರತಿಯೊಂದು ಚೆಕ್ ಮಾಡಬೇಕು. ಓಕೆ ವೆರಿ ಗುಡ್. ಸುಮಾರು ಜನ ರಿಪ್ಲೈ ಮಾಡ್ತಿದ್ದೀರಾ. ವೆರಿ ಗುಡ್. ಎಸ್ ಆಪ್ಷನ್ ಬಿ ಅಂತಾನೆ ಸುಮಾರು ಜನ. ಎ ಬಿ ಓಕೆ ಡಿ ಕೂಡ ಹೇಳ್ತಿದ್ದೀರಾ. ಬಟ್ ನೀವಿಲ್ಲಿ ಸಾಲ್ವ್ ಮಾಡ್ಲೇಬೇಕು. ನೋಡಿ ಎ ಸಿ ಡಿ ಅಲ್ಲಿ ಎಕ್ಸ್ ಸ್ಕ್ವೇರ್ LHS RHS ಕಡೆ ಕ್ಯಾನ್ಸಲ್ ಆಗತ್ತೆ. ಸೊ ಬಿ ಕೇರ್ಫುಲ್, ನೋಡ್ಕೊಳ್ಳಿ. ಎಸ್ ಬಿ ಅಂತ ಹೇಳಿ ಸುಮಾರು ಜನ ರಿಪ್ಲೈ ಮಾಡ್ತಿದ್ದೀರಾ. ವೆರಿ ಗುಡ್. ಎಸ್ ಓಕೆ ಫಾಸ್ಟ್ ಬೇಗ. ನಾವು ಆಲ್ರೆಡಿ ಹಾಫ್ ಅನ್ ಅವರ್ ಕಂಪ್ಲೀಟ್ ಆಗೋಗಿದೆ. ಹಾಫ್ ಅನ್ ಅವರ್ 45 ಮಿನಿಟ್ಸ್ ಮೇಲೆ ಬಂದಿದೀವಿ. ಇನ್ ಹಾಫ್ ಕ್ವೆಶನ್ಸ್ ಅಷ್ಟೇ, 21 ಅಷ್ಟೇ ಕಂಪ್ಲೀಟ್ ಮಾಡಿದೀವಿ. ಓಕೆ ನೆಕ್ಸ್ಟ್ ಅಂತ ಕೆಲವರೆಲ್ಲ ಹಾಕ್ತಿದ್ದೀರಾ. ಓಕೆ ಸೊ ಬಿ ಅಂತ ಬರ್ತಿದೆ. ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತಾನೆ ಸುಮಾರು ಜನ. ಹೇಗೆ ಗೊತ್ತಿಲ್ಲ ಅಂತ ಕೆಲವರು ಹಾಕ್ತಿದ್ದೀರಾ. ಹಿಯರ್ ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ LHS RHS ಅಲ್ಲಿ ಸೇಮ್ ಇದ್ರೆ ಇಟ್ ವಿಲ್ ಕ್ಯಾನ್ಸಲ್ ಆಗ್ಬಿಡತ್ತೆ. ಸೊ ಕ್ವಾಡ್ರಾಟಿಕ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಲ್ಲಿ ಇರಬೇಕು. ಓಕೆ ಬಿ ಅಂತ ಆನ್ಸರ್ ಮಾಡ್ತಿದ್ದೀರಾ. ಓಕೆ ಲೆಟ್ ಅಸ್ ಚೆಕ್ ದಿ ಆನ್ಸರ್. ಎಸ್ ಆಪ್ಷನ್ ಬಿ ಇಸ್ ಕರೆಕ್ಟ್. ಎಸ್ ಎಕ್ಸ್ ಸ್ಕ್ವೇರ್ ಮೈನಸ್ 3 ಇಸ್ ಈಕ್ವಲ್ ಟು 0. ಎಸ್ ಬಿ ಇಸ್ ಕರೆಕ್ಟ್. ವೆರಿ ಗುಡ್, ಸೂಪರ್. ಸುಮಾರು ಜನ ಕಮೆಂಟ್ ಮಾಡಿದೀರಾ. ವೆರಿ ಗುಡ್. ಓಕೆ ಫಾಸ್ಟ್ ಅಂತ ಕೆಲವರು ಹಾಕ್ತಿದ್ದೀರಾ. ಓಕೆ ಫಸ್ಟ್ ಡೇ ಇಟ್ ವಿಲ್ ಬಿ ಲೇಟ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 22.
Yes. Roots of the quadratic equation x square plus 10x plus 25 is equal to 0 are anta ಹೇಳಿದೆ. Yes, answer ಮಾಡಿ. Roots of the quadratic equation x square plus 10x plus 25 is equal to 0 are anta. Yes, answer ಮಾಡಿ. ಏನಾಗತ್ತೆ answer? Yes, yes. ಎಸ್ ಆನ್ಸರ್ ಮಾಡಿ. ಎ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದೀರಾ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಅಲ್ಲಿ ನಿಮ್ಗೆ 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 25 ಬರಬೇಕು, ಆಡ್ ಮಾಡಿದ್ರೆ 10 ಬರಬೇಕು. ಜೊತೆಗೆ ನಾನು ಹೇಳಿದೀನಿ ರೂಟ್ಸ್ ತಗೋಬೇಕಾದ್ರೆ ಆ 2 ಸೈನ್ ನ ರಿವರ್ಸ್ ಮಾಡಿ ತಗೋಬೇಕು ಅಂತ ಹೇಳಿ, ರಿವರ್ಸ್ ಮಾಡಬೇಕು. ಓಕೆ, ನೋಡಿ ಅಲ್ಲಿ 2 ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ, ಇನ್ನೊಂದ್ಸರಿ ಹಿಂಟ್ ಕೊಡ್ತಿದೀನಿ, 2 ನಂಬರ್ ನ ಮಲ್ಟಿಪ್ಲೈ ಮಾಡಿದ್ರೆ 25 ಬರಬೇಕು, ಆಡ್ ಮಾಡಿದ್ರೆ +10 ಬರ್ಬೇಕು. ಆಕ್ಚುಲಿ +10 ಬರಬೇಕು. ಆ 2 ನಂಬರ್ ನ ಏನ್ ಮಾಡ್ಬೇಕು, ರಿವರ್ಸ್ ಮಾಡ್ಬೇಕು. ನೀವು ಸೈನ್ ನ ರಿವರ್ಸ್ ಮಾಡ್ಬೇಕು ಅಂತ ಹೇಳಿದೀನಿ ರೂಟ್ಸ್ ಅಂತ ಕೊಟ್ರೆ. ಓಕೆ, ಎಸ್, ಇದ್ರಲ್ಲಿ ಸುಮಾರು ಕಾಂಬಿನೇಷನ್ ಆಫ್ ಆನ್ಸರ್ಸ್ ಬರ್ತಾ ಇದೆ. ಸೇಮ್ ಆನ್ಸರ್ಸ್ ಇಲ್ಲ, ಎ ಸಿ ಬಿ ಡಿ ಎಲ್ಲಾನು ಇದೆ. ಓಕೆ ಓಕೆ, ಅಲ್ಲಿ ನೋಡಿ 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ 25, ಆಡ್ ಮಾಡಿದ್ರೆ +10 ಬರಬೇಕು. +10 ಬಂದಿರೋಂತ 2 ನಂಬರ್ಸ್ ನ ನೆಗೆಟಿವ್ ಸೈನ್ ತಗೋಬೇಕು. ಎಸ್, ಬಿ's ಆನ್ಸರ್, ಡಿ's ಆನ್ಸರ್, ಯಾರೊಬ್ರು ABCD. ಓಕೆ, ಆಲ್ ಆರ್ ಆನ್ಸರ್ಸ್. ಓಕೆ ಓಕೆ, ನೆಕ್ಸ್ಟ್ ಫಾಸ್ಟ್ ಅಂತ ಹಾಕ್ತಿದ್ದಾರೆ. ಓಕೆ, ಸಿ ಸಿ ಈಗ ಮ್ಯಾಕ್ಸಿಮಮ್ ಸಿ ಎಲ್ಲ ಬರ್ತಿದೆ. ಓಕೆ, ಬಿಕಾಸ್ ಯಾಕೆ ರಿವರ್ಸ್ ಮಾಡ್ಬೇಕು ಅಂದ್ರೆ, ನೀವು ಎಕ್ಸ್ 0ಗೆ ಈಕ್ವೇಟ್ ಮಾಡ್ತೀರಾ ಅಲ್ವಾ. ನಾವು ಇವಾಗ ಫಾರ್ ಎಕ್ಸಾಂಪಲ್ x + 3 = 0 ಅಂದ್ರೆ +3 ನ RHS ತಗೊಂಡ್ರೆ -3 ಆಗತ್ತಲ್ವಾ. ರೂಟ್ಸ್ ಅಂದಾಗ ನೀವು 0ಗೆ ಈಕ್ವೇಟ್ ಮಾಡ್ತಿದ್ರಿ ಅಲ್ವಾ, ಫ್ಯಾಕ್ಟರೈಸೇಷನ್ ಮಾಡಿದ್ರು ಅಥವಾ ಫಾರ್ಮುಲಾ ಮೆಥಡ್ ಯೂಸ್ ಮಾಡಿದ್ರು 0ಗೆ ಈಕ್ವೇಟ್ ಮಾಡಿ ತಾನೆ ನೀವು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿದ್ದು. ಸೊ ಸೈನ್ ಚೇಂಜ್ ಆಗುತ್ತೆ LHS ಇಂದ RHS ಗೆ ಶಿಫ್ಟ್ ಮಾಡಿದಾಗ. ಎಸ್, ನೆಕ್ಸ್ಟ್ ಅಂತ ಹಾಕ್ತೀರಾ ಆಪ್ಷನ್ ಸಿ. ಓಕೆ, ಫಾಸ್ಟ್. ಓಕೆ ಓಕೆ, ಸುಮಾರು ಜನ ಭುವನ, ಎಸ್, ಕಿಶೋರ್, ಭವಾನಿ, ಮೋನಿಶಾ, ರೂಪಾ, ಲಕ್ಷ್ಮಿ, ವೆರಿ ಗುಡ್. ಓಕೆ ಓಕೆ, ಈಗ ಆನ್ಸರ್ ನೋಡೋಣ ಈಗ. ಓಕೆ, ಸಿ ಅಂತಾನೆ ಈಗ ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಾ. ಓಕೆ ಓಕೆ, ಈಗ ನೋಡೋಣ ಆನ್ಸರ್ ಏನು ಅಂತ ಹೇಳಿ. ಎಸ್, -5 ಅಂಡ್ -5 ಹೇಗೆ ಮ್ಯಾಮ್ ಅನ್ನೋದಾದ್ರೆ ನೋಡಿ, 5 5s are 25, +5 +5 +10 ಆಗತ್ತೆ. ಹೌದಾ, ಅಲ್ಲಿ ನಮ್ಗೆ ಬರೋದು x + 5 = 0, x + 5 = 0 ಬರೋಂತ ನಮ್ಗೆ ರೂಟ್ಸ್. ಅವಾಗ ಏನ್ ಮಾಡ್ತೀವಿ, +5 ನ ನಾವು 0 ಜೊತೆ RHS ತಗೊಂಡೋದಾಗ 2 ಏನಾಗುತ್ತೆ, -5 -5 ಆಗುತ್ತೆ ಇಲ್ಲಿ. ಓಕೆ, ರೂಟ್ಸ್ ಆರ್ -5 ಅಂಡ್ -5. ಓಕೆ ಓಕೆ ಎಸ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಅಂತ ಹಾಕ್ತಿದ್ದೀರಾ. ಓಕೆ, ನೆಕ್ಸ್ಟ್ ಹೋಗೋಣ ಈಗ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದಿ ಫಾರ್ಮುಲಾ ಯೂಸ್ ಟು ಫೈಂಡ್ ದಿ ರೂಟ್ಸ್ ಆಫ್ ದಿ ಈಕ್ವೇಶನ್ ax² + bx + c = 0 ವೇರ್ a is not equal to 0. ಸೊ ನೋಡಿ, ಯಾವ್ದು ಫಾರ್ಮುಲಾ ಇದ್ರಲ್ಲಿ? ಎಸ್, ಕ್ವಾಡ್ರಾಟಿಕ್ ಫಾರ್ಮುಲಾ ಯಾವುದು? ಕ್ವಾಡ್ರಾಟಿಕ್ ಫಾರ್ಮುಲಾ, ಎಸ್, ಐ ಥಿಂಕ್ ಇಟ್ಸ್ ಕ್ಲಿಯರ್. ಕ್ವಾಡ್ರಾಟಿಕ್ ಫಾರ್ಮುಲಾ, ಕ್ವಾಡ್ರಾಟಿಕ್ ಫಾರ್ಮುಲಾ, ಕ್ವಾಡ್ರಾಟಿಕ್ ಫಾರ್ಮುಲಾ. ಎಸ್, ಯಾವ್ದು ಕರೆಕ್ಟ್ ಆಗಿದೆ ಕ್ವಾಡ್ರಾಟಿಕ್ ಫಾರ್ಮುಲಾ? ಎಸ್, ಓಕೆ, ಬಿ ಅಂತ ಎಲ್ಲರೂ ಹೇಳ್ತಿದ್ದೀರಾ. ಓಕೆ, ಫಾರ್ಮುಲಾ ನೋಡಿದ್ರಾಯ್ತು. ಇಲ್ಲಿ ಯಾವುದೇ ತರ ಏನು ಪ್ರಾಬ್ಲಮ್ಸ್ ಇಲ್ಲ. ಜಸ್ಟ್ ಓಕೆ, ಕೆಲವ್ರು ಬ್ಲರ್ ಅಂತ ಹೇಳ್ತಿದ್ದೀರಾ, ಬಟ್ ಇಟ್ ಇಸ್ ಕ್ಲಿಯರ್. ಓಕೆ 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 ಓಕೆ, ಎಸ್, ಬಿ ಅಂತ ಹೇಳಿ ಸುಮಾರು ಜನ ರಿಪ್ಲೈ ಮಾಡ್ತಿದ್ದೀರಾ. ಆಪ್ಷನ್ಸ್ ಆರ್ ನಾಟ್ ಕ್ಲಿಯರ್ ಅಂತ ಹೇಳ್ತಿದ್ದೀರಾ. ಓಕೆ, ಬಟ್ ಇಟ್ ಈಸ್ ನೋಡಿ. ಎಸ್ ಎಸ್, ಓಕೆ ಓಕೆ ಓಕೆ, ಆಲ್ಮೋಸ್ಟ್ ನೆಕ್ಸ್ಟ್ ಟೈಮ್ ಐ ವಿಲ್ ಗೋ ವಿತ್ ಡೈರೆಕ್ಟ್ ಟೈಪಿಂಗ್. ಓಕೆ, ನೆಕ್ಸ್ಟ್ ಅಂತ ಬಿ ಆನ್ಸರ್ ಬಿ ಬರ್ತಾ ಇದೆ. ಸುಮಾರು ಜನ ಲಾವಣ್ಯ, ಜ್ಯೋತಿ, ಸುನಿಲ್, ಜಯಂತಿ, ಆಯುಷ್, ಜಮೀರ್, ಲಿಖಿತ್, ಗೀತಾ. ಓಕೆ ಓಕೆ, ನೆಕ್ಸ್ಟ್ ನೋಡಿ,
ಈಗ ಆನ್ಸರ್ ನೋಡ್ತಾ ಬರೋಣ, ಏನ್ ಆನ್ಸರ್ ಅಂತ ಹೇಳಿ. ಓಕೆ ಓಕೆ, ನೆಕ್ಸ್ಟ್ ನೋಡಿ. ಎಸ್, ಆಪ್ಷನ್ ಬಿ ಇಸ್ ಕರೆಕ್ಟ್. ಹೌದು, ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು, ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ 4ac by 2a. Correct. Minus b plus r minus square root of b square minus 4a by 2a is correct. Correct. Yes. Yes, next question ಹೋಗ್ತೀನಿ. Okay, question number 24. The distance to a point p of x comma y from the origin. Origin ಇಂದ ಬರುವಂತ ಫಾರ್ಮುಲಾ ಯಾವುದು? Using origin. Yes, origin. Origin formula. Yes, ಬರುತ್ತೆ. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿಕ್ ಕ್ವೆಶನ್ಸ್ ಕೂಡ ಇದೆ ಮುಂದಕ್ಕೆ. ಓಕೆ, ಎಸ್, ಯಾವುದು ಫಾರ್ಮುಲಾ? ಬಿ ಸಿ ಬ್ಲರ್ ಮಿಸ್. ಓಕೆ, ಯಾವ್ದು ಫಾರ್ಮುಲಾ ಇದರಲ್ಲಿ ನೋಡಿ, 4ರಲ್ಲಿ ಯಾವ ಫಾರ್ಮುಲಾ ಆಗತ್ತೆ? ಎಸ್, ಸುಮಾರು ಜನ ಡಿ ಡಿ ಅಂತ ಹೇಳಿ ಹಾಕ್ತಿದ್ದೀರಾ. ಓಕೆ ಓಕೆ, ಎ ಡಿ, ಆಪ್ಷನ್ ಡಿ, ಸೂರ್ಯ, ಬಸಪ್ಪ, ತೇಜಸ್, ವಾಣಿ, ಪ್ರಜ್ವಲ್, ಭಾರದ್ವಾಜ್, ಮಮತಾ, ಸಿಂಚು, ರವಿ, ಅಫ್ಸಾನಾ, ರಿತಿಕ್, ಸೂರಿ, ಹರ್ಷಿತಾ, ಲಕ್ಷ್ಮಿ, ನೆಕ್ಸ್ಟ್ ಅಂತ ಹಾಕ್ತಿದ್ರ ಕೆಲವರೆಲ್ಲ. ಪ್ಲೀಸ್ ಚೇಂಜ್ ಯುವರ್ ಸ್ಕ್ರೀನ್ ಕ್ವಾಲಿಟಿ. ಸ್ಕ್ರೀನ್ ಕ್ವಾಲಿಟಿನ ಚೇಂಜ್ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ಕಾಣಿಸುತ್ತೆ. ಎಸ್, ಇಟ್ ಇಸ್ ವೆರಿ ಕ್ಲಿಯರ್ ಆಗಿದೆ. ಎಸ್, ಆನ್ಸರ್ ಮಾಡಿ ಈಗ. ಯಾವುದು ಕರೆಕ್ಟ್ ಆನ್ಸರ್ ನೋಡಿ. ಆರಿಜಿನ್ ಕೊಟ್ಟಾಗ ಯಾವ ಫಾರ್ಮುಲಾ ಯೂಸ್ ಮಾಡ್ತೀರಾ? ಆರಿಜಿನ್. ಎಸ್, ಆರಿಜಿನ್. ಎಸ್. ಓಕೆ, ಡಿ ಕರೆಕ್ಟ್. ಎಸ್. ಓಕೆ, ಫಿಸಿಕ್ಸ್ ಮಾಡಿ ಅಂದಿದ್ರೆ ಎಸ್, ಡೆಫಿನೆಟ್ಲಿ ಐ ವಿಲ್ ಡೂ. ಓಕೆ, ವೆರಿ ಗುಡ್. ಓಕೆ, ಮ್ಯಾಮ್, ಇಟ್ ಇಸ್ ಕ್ಲಿಯರ್. ಓಕೆ, ಡಿ ಇಸ್ ಕರೆಕ್ಟ್. ಸುಮಾರು ಜನ ಡಿ ಅಂತ ರಿಪ್ಲೈ ಮಾಡಿದೀರಾ. ಓಕೆ, ಲೆಟ್ ಅಸ್ ಸಿ ದ ಆನ್ಸರ್ ನಾವು. ಆಲ್ಮೋಸ್ಟ್ ಫಾರ್ಮುಲಾಗೆಲ್ಲ ಜಾಸ್ತಿ ಟೈಮ್ ತಗೊಳ್ಳೋದು ಬೇಡ. ಎಸ್, ಆಪ್ಷನ್ ಡಿ ಇಸ್ ಕರೆಕ್ಟ್, ವಿಚ್ ಇಸ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಕರೆಕ್ಟ್. ಎಸ್, ಓಕೆ, ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ನೆಕ್ಸ್ಟ್ ಅಂತ ಸುಮಾರು ಜನ ಹೇಳ್ತಿದ್ದೀರಾ. ಕ್ವೆಶ್ಚನ್ ನಂಬರ್ 25 ನೋಡಿ. ಕ್ವೆಶ್ಚನ್ ನಂಬರ್ 25. Coordinates of the midpoint of the line joining points A 2,3 and B -4,1. ಎಸ್, ಮಿಡ್ ಪಾಯಿಂಟ್ ಫಾರ್ಮುಲಾ ಯಾವುದು? ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿ. ಎಸ್, ಮಿಡ್ ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡಿ ನೋಡಿ. ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿದೆ ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೆ ಜಸ್ಟ್ ಐ ವಿಲ್ ರಿಪೀಟ್. x1 plus x2 by 2, y1 plus y2 by 2. x1 x2 ನ ಆಡ್ ಮಾಡಿ ಡಿವೈಡೆಡ್ ಬೈ 2. y1 y2 ನ ಆಡ್ ಮಾಡಿ ಡಿವೈಡೆಡ್ ಬೈ 2. ಎಸ್ ನೋಡಿ ಆನ್ಸರ್ಸ್. ಆಪ್ಷನ್ ಎ, ಸಿ ಅಂತ ಹೇಳಿ ಎಲ್ಲ ರಿಪ್ಲೈ ಮಾಡ್ತಿದ್ದೀರಾ. ಜಸ್ಟ್ ಚೆಕ್ ಮಾಡಿ ಫಾರ್ಮುಲಾ. ಒನ್ ಕಮ 2 ಅಂತ ಹೇಳಿ ಹಾಕ್ತಿದ್ದೀರಾ. ಆಪ್ಷನ್ ಸಿ, ಡಿ. ಜಸ್ಟ್ ಚೆಕ್ ಮಾಡಿ. x1 x2 ನ ಆಡ್ ಮಾಡಿ ಡಿವೈಡೆಡ್ ಬೈ 2. x1 plus x2 by 2, y1 plus y2 by 2. Yes, y1 plus y2 by 2. Yes, minus 1, 2, minus 1, 2 is correct. Minus 1, 2 correct agide. Yes, minus 1, 2 correct agide. Yes, correct. Yes, correct. Okay, option C ne maximum ಹಾಕ್ತಿದ್ದೀರಾ. Yes. Add ಮಾಡಿ x1 plus x2 by 2, y1 plus y2 by 2. Yes, correct. Yes. Okay, ಈಗ next question ಹೋಗ್ತೀನಿ ನಾನು. Next question ನೋಡಿ, 26th one. Yes, minus 1, 2 correct ಆಗಿದೆ. Minus 1, 2 option C correct ಆಗಿದೆ. Minus 1, 2 ಕರೆಕ್ಟ್ ಆಗಿದೆ ಆನ್ಸರು. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗಿದ್ದೀನಿ. ಟೈಮ್ ಬೇಗ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವೆಶನ್ ಹೋಗ್ತಿದ್ದೀನಿ. ಎಸ್, minus 1, 2 ಕರೆಕ್ಟ್ ಆಗಿದೆ. ಎಸ್, minus 1, 2 ಇಸ್ ಇಟ್ ಕರೆಕ್ಟ್? ಇಟ್ ಇಸ್ ಕರೆಕ್ಟ್. ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ.
Area of triangle with vertices P of 0, 6, Q of 0, 2 and R of 2, 0 is. Yes, ನೋಡಿ. Area of triangle formula. ಇಲ್ಲಿ ಅಬ್ಸರ್ವ್ ಮಾಡಿ x1 x2 0 ಇದೆ. ಸೊ ಬೇಕಾಗೇ ಇಲ್ಲ ನಿಮ್ಗೆ. x1 and x2 are 0. So x1 and x2 are 0 here. Yes. Direct agi you can go for x3. Area of triangle formula. Area of triangle formula ಗೊತ್ತಿದೆಲ್ಲ half x1 y2 minus y3 plus x2 y3 minus y2 plus x3 y1 minus y2 formula. Yes, ಅಲ್ಲಿ x1 x2 ತಗೊಳ್ಳೋದೇ ಬೇಡ. ಡೈರೆಕ್ಟ್ ಆಗಿ ನೀವು x3 ತಗೊಂಬಿಡಿ. half x3 into y1 minus y2. half x3 into y1 minus y2. Yes, ಡೈರೆಕ್ಟ್ ಆಗಿ ತಗೋಬಹುದು. ಡೈರೆಕ್ಟ್ ಆಗಿ ನೀವು ಆನ್ಸರ್ ಮಾಡಬಹುದು. ಎಸ್, ನೋಡಿ ಅಲ್ಲಿ x1 x2 0 ಇದೆ. ಟೈಮ್ ಕೊಡ್ತೀನಿ, ಇದಕ್ಕೆ ಟೈಮ್ ಕೊಡ್ತೀನಿ. ಬಿಕಾಸ್ ಅಲ್ಲಿ x1 x2 0 ಇದೆ. ಸೊ ಅದು ತಗೊಳ್ಳೋದೇ ಬೇಡ ನೀವು. ಡೈರೆಕ್ಟ್ ಆಗಿ ಏರಿಯಾ ಈಕ್ವಲ್ಸ್ ಹಾಫ್ x3 ಇಂಟು y1 ಮೈನಸ್ y2 ಮಾಡಿ ಸಾಲ್ವ್ ಮಾಡಿ. ಇದಕ್ಕೆ ಟೈಮ್ ಕೊಡ್ತೀನಿ. ಎಸ್, ಸುಮಾರು ಜನ ಆನ್ಸರ್ ಮಾಡ್ತಿದ್ದೀರಾ. ಓಕೆ, ಟೈಮ್ ಕೊಡಿ ಮ್ಯಾಮ್ ಪ್ಲೀಸ್. ಓಕೆ, ಸಾಲ್ವ್ ಮಾಡಿ. ನಾನು ಹಿಂಟ್ ಕೊಟ್ಟಿದ್ದೀನಿ, ಯೂಸ್ ಮಾಡಿ. ಹಿಂಟ್ ನ ಯೂಸ್ ಮಾಡಿ. ಹಿಂಟ್ ಯೂಸ್ ಮಾಡ್ಕೊಳ್ಳಿ. ಎಸ್, ಆಲ್ಮೋಸ್ಟ್ ಆನ್ಸರ್ಸ್ ಬರ್ತಿದೆ. ಓಕೆ, ಸೂಪರ್. ನೆಕ್ಸ್ಟ್ ಕ್ವೆಶ್ಚನ್ ಮ್ಯಾಮ್ ಅಂತಿದ್ದೀರಾ. ಓಕೆ, ಸೂಪರ್. ಓಕೆ, ನಾನು ಹೇಳಿದ ಫಾರ್ಮುಲಾ ಅಪ್ಲೈ ಮಾಡಿ. ಹಾಫ್ x3 into y1 minus y2 ಡೈರೆಕ್ಟ್ ಆಗಿ. ಓಕೆ, 6 ಸ್ಕ್ವೇರ್ ಯೂನಿಟ್ಸ್ ಹೇಗಾಗತ್ತೆ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್ ನೋಡಿ ಆನ್ಸರ್. ನೆಕ್ಸ್ಟ್ ಮ್ಯಾಮ್. ಓಕೆ, ಆನ್ಸರ್ ನೋಡೋಣ. 4 ಸ್ಕ್ವೇರ್ ಯೂನಿಟ್ಸ್ ಆಗತ್ತೆ. ಹೇಗೆ ಅಂತಂದ್ರೆ ಹಾಫ್ x3 ಇಂಟು y1 ಮೈನಸ್ y2. x3 2 ಇದೆ. y1 ಮೈನಸ್ y2 ಅಂದ್ರೆ 6 ಮೈನಸ್ 2 ಆಗತ್ತೆ. 6 ಮೈನಸ್ 2 ಅಂದ್ರೆ 4 ಆಯ್ತು. 4 ಇಂಟು 2 ಇಟ್ ಇಸ್ 8. 8 ಹಾಫ್ ಅಂತಂದ್ರೆ ಇಟ್ ಇಸ್ 4. ಸೊ ಇಟ್ ಇಸ್ ಆಪ್ಷನ್ ಎ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಏನೋ ಡೌಟ್ಸ್ ಇದ್ರೆ ನನಗೆ ಆಮೇಲೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಎಸ್, ಹೌ ಮ್ಯಾಮ್ ಅಂತಂದ್ರೆ ಹೇಳಿದೆ ನಾನು. ಓಕೆ, ಆಲ್ರೆಡಿ ಟೈಮ್ 4:30 ಅಂತ ಕೆಲವರು ಹೇಳ್ತಿದ್ರ. ಓಕೆ, ಐಲ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ a of 2, 4 and b of 6, 1. ಎಸ್, ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ. ಡಿಸ್ಟೆನ್ಸ್ ಫಾರ್ಮುಲಾ ಫಾಸ್ಟ್. ಡಿಸ್ಟೆನ್ಸ್ ಫಾರ್ಮುಲಾ. ಓಕೆ, ಇದು ಫಸ್ಟ್ ಕ್ವಿಜ್ ಆಗಿರೋದ್ರಿಂದ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಫ್ರಮ್ ನೆಕ್ಸ್ಟ್ ಟೈಮ್ ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಕ್ಲೂಸ್. ನೀವೇ ಸಾಲ್ವ್ ಮಾಡಿ, ಆನ್ಸರ್ ಮಾಡಿ. ಫಾರ್ ಎವ್ರಿ ಕ್ವೆಶ್ಚನ್ ಐ ವಿಲ್ ಗಿವ್ ಓನ್ಲಿ 1 minute so that you can complete by 40 minutes. Formula, say formula. Okay, square root of x2 minus x1, square root of x2 minus x1 whole square plus y2 minus y1 whole square. ಓಕೆ, ಬಿ ಅಂತ ಹೇಳ್ತಿದ್ದೀರಾ. ಅಲ್ಲೇ ಜನರಲ್ ಆಗಿ ನೋಡಿ, ನಾನು ಇಲ್ಲೊಂದು ಇನ್ನೂ ಸಿಂಪಲ್ ಹಿಂಟ್ ಕೊಡ್ತೀನಿ. 2 minus 6 it is 4 square. 1 minus 4 ಅಂದ್ರೆ 3. ಅಗೇನ್ 4 square 3 square. 4 and 3 ಗೆ ಕಾಂಬಿನೇಷನ್ ಯಾವುದು? 4 and 3 ಗೆ ಕಾಂಬಿನೇಷನ್. ಎಸ್, ಕರೆಕ್ಟ್. ವೆರಿ ಗುಡ್. ಎಸ್, ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಕೊಡ್ತಿದ್ದೀರಾ. ವೆರಿ ಗುಡ್. ಎಸ್, ವೆರಿ ಗುಡ್. ಎಸ್, 5 ಯೂನಿಟ್ಸ್ ಆಪ್ಷನ್ ಬಿ ಅಂತ ಹೇಳ್ತಿದ್ದಾರೆ. ವೆರಿ ಗುಡ್. 100% ಬಿ. ಕರೆಕ್ಟ್, ಯು ಆರ್ ರೈಟ್. ವೆರಿ ಗುಡ್. ಅದಿತಿ, ಸೂರ್ಯ, ಐಕ್ಯೂ, JR, ನೆಕ್ಸ್ಟ್ ರುಜನ್, ಸ್ಮಿತಾ. ಓಕೆ, ವೆರಿ ಗುಡ್, ಸೂಪರ್.
ಓಕೆ ಆನ್ಸರ್ ನೋಡೋಣ ಈಗ. ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಬೇಕು. ಓಕೆ 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 ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ, ಆನ್ಸರ್ ನೋಡೋಣ ಇದಕ್ಕೆ. ಎಸ್ ಎಸ್ ಆಪ್ಷನ್ 5 ಇಸ್ ಕರೆಕ್ಟ್. ಆಪ್ಷನ್ 5 ಇಸ್ ಕರೆಕ್ಟ್. ಎಸ್ ಎಸ್ ಆಪ್ಷನ್ 5 ಇಸ್ ಕರೆಕ್ಟ್. 5 ಯೂನಿಟ್ಸ್ ಇಸ್ ಕರೆಕ್ಟ್. ವೆರಿ ಗುಡ್. 1000% BB. Okay, very good. Okay, super. Very good. Fast ma'am. Okay, next question ಹೋಗ್ತೀನಿ. Okay. Next question ನೋಡಿ. Yes. In the figure, the value of tan A is ಅಂತ ಕೊಟ್ಟಿದ್ದಾರೆ. The value of tan A is. The value of tan A ಏನಾಗುತ್ತೆ ನೋಡಿ. ಓಕೆ, ಫಿಗರ್ ಕಾಣಿಸ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಟ್ರಯಾಂಗಲ್ ABC ಇದೆ, B 90 ಡಿಗ್ರಿ ಇದೆ, AB 3 ಸೆಂಟಿಮೀಟರ್ ಇದೆ, BC 4 ಸೆಂಟಿಮೀಟರ್ ಇದೆ, AC 5 ಇದೆ, ಅಂದ್ರೆ ಹೈಪೋಟನಸ್ 5 ಇದೆ. ಓಕೆ, ಯಾವ್ದಾಗುತ್ತೆ? ಟ್ಯಾನ್. ಕ್ಲಿಯರ್ ಆಗಿಲ್ಲ ಅಂದ್ರೆ ನಾನು ಹೇಳ್ತಾ ಇದ್ದೀನಿ. ಟ್ರಯಾಂಗಲ್ ABC ಕೊಟ್ಟಿದ್ದಾರೆ, B 90 ಡಿಗ್ರಿ, AB 3 ಇದೆ, BC 4 ಇದೆ, AC 5 ಇದೆ. ಓಕೆ, ಏನಾಗುತ್ತೆ? ಸೊ ಟ್ಯಾನ್ ಅಂತಂದ್ರೆ ನಾವ್ ಯಾವ್ದು ತಗೋತೀವಿ? Opposite by hypotenuse. Opposite by hypotenuse. Opposite by adjacent. Opposite by adjacent. Tan A ಕೇಳ್ತಾ ಇರೋದು. Opposite by adjacent. Yes, option C ಅಂತ ಹೇಳ್ತಿದ್ದೀರಾ. Okay. Yes, correct. 4/3 is correct. 4/3 is correct. 4/3 is correct. Opposite by hypotenuse ಅಲ್ಲ, opposite by adjacent. Adjacent. Opposite by adjacent. ಓಕೆ, ಕೆಲವರೆಲ್ಲ ಬೇಗ ಬೇಗ ಅಂತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ಓಕೆ, ಆನ್ಸರ್ 4/3 ಕರೆಕ್ಟ್. 4/3 ಕರೆಕ್ಟ್. ಸರಿ ಇದೆ, 4/3. ಬಿಕಾಸ್ ಹಿಯರ್ ರಿಲೇಟೆಡ್ ಟು ಎ, ಆಪ್ಷನ್ ಎ ಟ್ಯಾನ್ ಆಂಗಲ್ ಎ ಅಂತ ಕೊಟ್ರೆ ಆಂಗಲ್ ಎಗೆ ಆಪೋಸಿಟ್ ಇರೋದು BC ವಿಚ್ ಇಸ್ 4. Adjacent it is AB. 4/3 it is correct. 4/3. Okay, next question ಹೋಗ್ತೀನಿ ನಾನು. Question number 29. Okay, ನೋಡಿ, ಇದಕ್ಕೆ ಯಾವುದೇ ಫಿಗರ್ ಇಲ್ಲ, ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. If 2 sin theta is equal to 1, then the value of angle theta is. Okay, fast ಕಂಪ್ಲೀಟ್ ಮಾಡೋಣ. ಆಲ್ರೆಡಿ 1 hour ಆಗೋಯ್ತು. 1 hour ಕಂಪ್ಲೀಟ್ ಆಗೋಯ್ತು. So if 2 sin theta is equal to 1, then the value of angle theta is. Value of angle theta. Theta ಏನಾಗುತ್ತೆ ನೋಡಿ ಇಲ್ಲಿ. sin theta 2 sin theta ಇದೆ. 2 RHS ಬಂದ್ರೆ ಏನಾಗುತ್ತೆ? 1/2. ಸೊ ಸೈನ್ ಅಲ್ಲಿ ನಿಮ್ಗೆ 1/2 ಬರೋದು ಎಷ್ಟು ಡಿಗ್ರಿಗೆ? ಸೈನ್ ಅಲ್ಲಿ 1/2 ಬರೋದು. ಸೈನ್ ಅಲ್ಲಿ ಬರೋದು ಯಾವುದು? ಎಸ್ ಎಸ್ ಹೌದು, ಅದರಲ್ಲಿ ರಾಂಗ್ ಆಗಿ ಮೆನ್ಷನ್ ಆಗಿತ್ತು. ಇಟ್ ಇಸ್ ಕರೆಕ್ಟ್, ಯು ಆರ್ ರೈಟ್. 4/3 ನೇ ಕರೆಕ್ಟ್ ಆನ್ಸರ್. ನಾನು ಆಗ್ಲೇ ಹೇಳಿದಾಗ 4/3. ಸೊ ಇದರಲ್ಲಿ ನೋಡಿ, ಸೈನ್ ಥೀಟಾ ಇಸ್ ಈಕ್ವಲ್ ಟು 1/2. ಸೊ ಸೈನ್ ಅಲ್ಲಿ 1/2 ಬರೋದು ಎಷ್ಟು ಡಿಗ್ರಿಗೆ? ಎಸ್ ಡಿ ಅಂತ ಕೊಡ್ತಿದ್ದಾರೆ. ಎಸ್ 30 ಡಿಗ್ರಿ. Yes, 30 degree. Option D. Option D is correct. Yes, correct. Yes. Yes. Yes, 30 degree correct. Okay, ಈಗ ಡೈರೆಕ್ಟ್ ಆಗಿ ನಾನು ಆನ್ಸರ್ ಹೋಗ್ತೀನಿ. Yes, 30 degree is correct answer. 30 degree is correct answer. Yes, 30 degree. Yes. Sin it is 1/2 ಅಂತಂದ್ರೆ 30 degree. Okay, I am going for next question. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ಎಸ್ 30 ಡಿಗ್ರಿ ಇಸ್ ಕರೆಕ್ಟ್. ಓಕೆ, ಫಾಸ್ಟ್ ಮ್ಯಾಮ್ ಅಂತಿದ್ದಾರೆ. ನೆಕ್ಸ್ಟ್. ಓಕೆ, ನೆಕ್ಸ್ಟ್ ಹೋಗ್ತೀನಿ. ಕ್ವೆಶನ್ ನಂಬರ್ 30. ಓಕೆ, ಹೇಳಿ ಈಗ. ದಿ ವ್ಯಾಲ್ಯೂ ಆಫ್ ಕೊಸಿಕೆಂಟ್ 30 ಮೈನಸ್ ಸೀಕೆಂಟ್ 60. ದಿ ವ್ಯಾಲ್ಯೂ ಆಫ್ ಕೊಸಿಕೆಂಟ್ 30 ಮೈನಸ್ ಸೀಕೆಂಟ್ 60. ದಿ ವ್ಯಾಲ್ಯೂ ಆಫ್ ಕೊಸಿಕೆಂಟ್ 30 ಮೈನಸ್ ಸೀಕೆಂಟ್ 60. ಓಕೆ, ದಿ ವ್ಯಾಲ್ಯೂ ಆಫ್ ಕೊಸಿಕೆಂಟ್ 30 ಮೈನಸ್ ಸೀಕೆಂಟ್ 60. ಈಗ ನಾನು ಇದಕ್ಕೊಂದು ಸಿಂಪಲ್ ಹಿಂಟ್ ಕೊಡ್ತೀನಿ. ಸೈನ್ 30 ನ ರಿವರ್ಸ್ ಮಾಡಿ, ಅದೇ ತರ ಕಾಸ್ 60 ನ ರಿವರ್ಸ್ ಮಾಡಿ, ನ್ಯೂಮರೇಟರ್ ಡಿನಾಮಿನೇಟರ್ ನ ರಿವರ್ಸ್ ಮಾಡಿ ವ್ಯಾಲ್ಯೂಸ್ ಕೊಡಿ. ಆನ್ಸರ್ ಏನ್ ಬರುತ್ತೆ ನೋಡಿ.
cosecant 30 minus secant 60. Cosecant 30 minus secant 60. Yes, almost ಸುಮಾರು ಜನ ಆನ್ಸರ್ ಕೊಡ್ತಿದ್ದೀರಾ. Yes, yes, ಕರೆಕ್ಟ್ ಆಗಿದೆ. Yes. Okay, okay. Value of cosecant 30 minus secant 60. Value of cosecant 30 minus secant 60. Yes. Is secant 60 is what? Okay, if you get cos 60, you will get cos 60. Okay, next question antidira. Okay, answer hogana. Time beka inu. Shall I go for next question? Next question. Shall I go for next question? Okay, can you make it fast? Next. Okay, ಕೆಲವರು no ಅಂತಿದ್ದೀರಾ. Okay, next is 0. ಇಲ್ಲಿ ಆನ್ಸರ್ ನೋಡೋಣ ಈಗ. Yes, 0 is correct. ಸುಮಾರು ಜನ option D, 0 is correct. Yes. Okay, let's go for next one. Next question ಹೋಗ್ತೀನಿ. Okay. Question number 31 ಆಗೋಯ್ತು. ಲಾಸ್ಟ್ ನಿಮ್ಗಿರುವಂತದ್ದು 9 questions ಅಷ್ಟೇ. Don't worry. Yeah. ನೋಡಿ ಇಲ್ಲಿ 1 plus tan square a divided by 1 plus cot square a. 1 plus tan square a divided by 1 plus cot square a ಏನಾಗುತ್ತೆ? Yes. Question ನೋಡಿ. 1 plus tan square a divided by 1 plus cot square a. So what is the answer? What is the answer? Option D ಕೊಡ್ತಿದ್ದಾರೆ. What is the? Yes. Okay. Option A, slow ma'am, can't hear, clear and blur. Okay. Option D ಅಂತ ಹೇಳ್ತಿದ್ದಾರೆ. ಇದು ಆಕ್ಚುಲಿ ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತ ಕ್ವೆಶ್ಚನ್ ಇದು. ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ ಇದು. 1 plus tan square a divided by 1 plus cot square a. Yes. 1 plus cot square a divided 1 plus tan square a divided by 1 plus cot square a. Option D ಅಂತ ಹೇಳ್ತಿದ್ದೀರಾ. How ma'am ಅಂತಿದ್ದೀರಾ. Yes. ಅಬ್ಸರ್ವ್ ಮಾಡಿ. tan square ನ sin by cos ಅಂತ ತಗೊಳ್ಳಿ. sin square by cos square. cot square ನ cos square by sin square. ಸೇಮ್ ಕ್ವೆಶ್ಚನ್ ನೋಡಿ. ಈಸಿ ಇದೆ, ಆಕ್ಚುಲಿ ಈಸಿ ಇದೆ. ಇದು ಎಕ್ಸರ್ಸೈಸ್ ಕ್ವೆಶ್ಚನ್ ನೀವು ನೋಡ್ಕೊಂಡ್ಬಿಟ್ರೆ ನೆನಪು ಮಾಡ್ಕೊಂಡ್ರೆ ಖಂಡಿತ ಈಸಿ ಇದು. ಓಕೆ. ಓಕೆ, ಕ್ಯಾನ್ ಯು ಸೇ ಮ್ಯಾಮ್ ಹೌ ಅಂತ ಕೊಟ್ಟಿದ್ದಾರೆ. ಓಕೆ, ಇದೊಂದು ಕ್ವೆಶ್ಚನ್ ನಾನು ಕಳಿಸ್ತೀನಿ ನಿಮ್ಗೆ, ಕಮೆಂಟ್ ಮಾಡ್ತೀನಿ. ಇಲ್ಲಿ ನಾನು ಡೈರೆಕ್ಟ್ ಆಗಿ ಅದು ಪ್ಲೇ ಆಗ್ತಿರೋದ್ರಿಂದ ಐ ಕಾಂಟ್ ಸಾಲ್ವ್. ಓಕೆ, ಕೆಲವರೆಲ್ಲ ಡಿ ಅಂತ ಕಮೆಂಟ್ ಮಾಡಿದೀರಾ, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಓಕೆ, ಆನ್ಸರ್ ನೋಡೋಣ ಇದಕ್ಕೆ. ಎಸ್, ಆಪ್ಷನ್ ಡಿ tan square a is correct. tan square a. ಬಟ್ ಇನ್ನೂ ಒಂದು ಸಿಂಪಲ್ ಆಗಿ ವಾಟ್ ವಿಲ್ ಬಿ ದ ನ್ಯೂಮರೇಟರ್ ಅಂದ್ರೆ tan cot ಅಲ್ಲಿ ಕೊಟ್ಟಿದ್ರೆ, ಇಫ್ ನ್ಯೂಮರೇಟರ್ ಇಸ್ tan, ಡಿನಾಮಿನೇಟರ್ ಇಸ್ cot, ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ದ tan ಅಲ್ಲೇ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. Okay, question number 32. ಇನ್ನೊಂದೇನು, we have only 8 questions remaining. Okay, ನೋಡಿ. Tip of tower is observed from a point 30 meter away from its base on the ground. If the angle of elevation is 45 degree, then the height of the tower. Yes, ನೋಡಿ, 45 ಡಿಗ್ರಿ ಕೊಟ್ಟಿದ್ದಾರೆ ಅನ್ನೋದಾದ್ರೆ ನಾನು ಡೈರೆಕ್ಟ್ ಒಂದು ಸೊಲ್ಯೂಷನ್ ನಾನು ನಿಮ್ಗೆ ಹೇಳಿದ್ದೆ. ಆಂಗಲ್ 45 ಇದೆ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ನಾನು ಇದನ್ನ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಹೇಳಿದ್ದೆ. 45 ಡಿಗ್ರಿ ಇದೆ ಅಂತಂದ್ರೆ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು ಅಂತ ಹೇಳಿದೀನಿ ನಾನು. ಎಸ್, ಸುಮಾರು ಜನ ಆನ್ಸರ್ ಮಾಡ್ತಿದ್ದೀರಾ. ವೆರಿ ಗುಡ್. ಓಕೆ, ಎಸ್, ಡೆಫಿನೆಟ್ಲಿ ವರ್ಕ್ ಆಗತ್ತೆ ಇದು, ಡೆಫಿನೆಟ್ಲಿ. ಯಾಕಂದ್ರೆ ಕೆಲವೊಂದು ಕ್ವೆಶನ್ಸ್ ನಾವು ನೋಡಿ ಆನ್ಸರ್ ಮಾಡಿದಾಗ ಡೆಫಿನೆಟ್ಲಿ ನೆನಪಿರುತ್ತೆ.
ಎಸ್ ಆಪ್ಷನ್ ಎ ಅಂತ ಆಲ್ಮೋಸ್ಟ್ ಸುಮಾರು ಜನ ಹಾಕ್ತಿದ್ದೀರಾ. ವೆರಿ ಗುಡ್. ಎಸ್ 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 ನಾನು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಹೇಳಿದ್ದೆ ನಾನು. ಇಫ್ ಆಂಗಲ್ ಇಸ್ 45 ಡಿಗ್ರಿ ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಫಾರ್ ಎಸ್. ಸುಮಾರು ಜನ ಕರೆಕ್ಟ್ ಆನ್ಸರ್ ಕೊಡ್ತಿದ್ದೀರಾ. ಎಸ್ ನಿಖಿಲ್, ಎಸ್ ಸುನೀಲ್, ಅನುಷಾ, ಎಸ್ ವೈಷ್ಣವಿ, ಎಸ್ ಎಸ್. ನೋಡಿ ಇಲ್ಲಿ ಆಂಗಲ್ 45 ಡಿಗ್ರಿ ಇದ್ರೆ ಡಿಸ್ಟೆನ್ಸ್ ಎಷ್ಟಿರುತ್ತೋ ಹೈಟು ಅಷ್ಟೇ ಇರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ನಿಮ್ಗೆ ಏನಂತ ಕೊಟ್ಟಿದ್ದಾರೆ, ಡಿಸ್ಟೆನ್ಸ್ 30 ಮೀಟರ್ ಇದ್ರೆ ಹೈಟ್ ಕೂಡ 30 ಮೀಟರ್ ಇರುತ್ತೆ. ಆಪ್ಷನ್ ಎ ಇಸ್ ಕರೆಕ್ಟ್. ಎಸ್ ಎಸ್ ಆಪ್ಷನ್ ಎ 30 ಮೀಟರ್. ಓಕೆ, ಕ್ಯಾನ್ ಯು ಮೇಕ್ ಇಟ್ ಫಾಸ್ಟರ್ ಅಂತ ಎಲ್ರು ಫಾಸ್ಟ್ ಅಂತ ಹಾಕ್ತಿದ್ದೀರಾ. ಓಕೆ, ಇವನ್ ಐ ಡೋಂಟ್ ಹ್ಯಾವ್ ಟೈಮ್, ಸುಮಾರು ಹೊತ್ತಾಯ್ತಲ್ಲ. ಎಸ್ 33 ಕ್ವೆಶನ್ ನೋಡಿ. ಎಸ್ ಈಗ ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಂತ ಇನ್ನು ಉಳಿದಿರೋಂಥದ್ದು ಎರಡೇ ಲೆಸನ್, ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಂಡ್ ವಾಲ್ಯೂಮ್ ಮತ್ತೆ ಸ್ಟ್ಯಾಟಿಸ್ಟಿಕ್ಸ್ ಅಷ್ಟೇ ಇರೋದು. ಎಸ್ ಸಾಲ್ವ್ ಮಾಡಿ. ಎಸ್ ವಾಲ್ಯೂಮ್ ಆಫ್ ಕ್ಯೂಬ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಆಫ್ ಕ್ಯೂಬ್ ನೋಡಿ, ಕ್ಯೂಬ್ ಅಂದ್ರೆ ಜಸ್ಟ್ ಕೊಟ್ಟಿರೋ ನಂಬರ್ನ ಕ್ಯೂಬ್ ಮಾಡಿದ್ರೆ ಆಯ್ತು. ಬಟ್ ಸ್ವಲ್ಪ ನೆನಪಲ್ಲಿರ್ಲಿ, ಒಂದ್ ಕಡೆ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಇನ್ನೊಂದ್ ಕಡೆ ಸೆಂಟಿಮೀಟರ್ ಕ್ಯೂಬ್ ಇದೆ. ಕೆಲವರೆಲ್ಲ ಕನ್ಫ್ಯೂಸ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ಎಸ್ ನೋಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ಆಪ್ಷನ್ ಎ ಆಪ್ಷನ್ ಬಿ ಎರಡು ಆನ್ಸರ್ ಸೇಮ್ ಇದೆ, ಬಟ್ ಒಂದ್ ಕಡೆ ಸೆಂಟಿಮೀಟರ್ ಸ್ಕ್ವೇರ್, ಇನ್ನೊಂದ್ ಕಡೆ ಸೆಂಟಿಮೀಟರ್ ಕ್ಯೂಬ್ ಇದೆ. ಎಸ್ ಎಸ್ ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡ್ತಿದ್ದೀರಾ. ಬಟ್ ಕ್ಯೂಬ್ ವಾಲ್ಯೂಮ್ ಅಂದಾಗ ನೋಡ್ಬೇಕು ಯಾವ್ದು ತಗೋಬೇಕು ಅಂತ ಹೇಳಿ. ಎಸ್ ಸೂಪರ್, ವೆರಿ ಗುಡ್. ಸುಮಾರು ಜನ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀರಾ. ಓಕೆ ಗುಡ್, ವೆರಿ ಗುಡ್. ಎಸ್ ಓಕೆ, ಆಪ್ಷನ್ ಬಿ ನ ಮ್ಯಾಕ್ಸಿಮಮ್ ಬರ್ತಾ ಇದೆ ಆನ್ಸರ್. ಎಸ್ 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 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಟೈಮ್ ಬೇಡ ಅನ್ಸುತ್ತೆ ನನ್ಗೆ ಇದಕ್ಕೆ. ಆಲ್ಮೋಸ್ಟ್ ಈಸಿ ಆಗಿದೆ ಕ್ವೆಶನ್ ಇದು, ಈಸಿ ಆಗಿದೆ ಕ್ವೆಶನ್. ಓಕೆ, 3 ಟೈಮ್ಸ್ ಕ್ಯೂಬಿಕ್, 3 ಟೈಮ್ಸ್. 3 3s are 9, 9 3s are 27. ಎಸ್ ಸುಮಾರು ಜನ ಆನ್ಸರ್ ಹಾಕ್ತಿದ್ದೀರಾ. ಎಸ್ ಬಟ್ ಸೆಂಟಿಮೀಟರ್ ಸ್ಕ್ವೇರಾ ಸೆಂಟಿಮೀಟರ್ ಕ್ಯೂಬಾ ವಾಲ್ಯೂಮ್ ಆಗಿರೋದ್ರಿಂದ ಯು ಹ್ಯಾವ್ ಟು ಗೋ ಫಾರ್ ಸೆಂಟಿಮೀಟರ್ ಕ್ಯೂಬ್. ಓಕೆ ನೆಕ್ಸ್ಟ್ ನೋಡಿ. ಎಸ್ 27 ಸೆಂಟಿಮೀಟರ್ ಕ್ಯೂಬ್ ಇಸ್ ಆನ್ಸರ್. ವೆರಿ ಗುಡ್. ಓಕೆ ಬೇಗ ನೆಕ್ಸ್ಟ್ ಕ್ವೆಶನ್ ಹೋಗಿ ಅಂತಿದ್ರೆ. ಓಕೆ ನೆಕ್ಸ್ಟ್ ಹೋಗೋಣ. 34th ಒನ್. ಎಸ್ ನೋಡಿ, ಎ ಸಿಲಿಂಡರ್ ಅಂಡ್ ಕೋನ್ ಆರ್ ಆಫ್ ಸೇಮ್ ಹೈಟ್ ಅಂಡ್ ಸೇಮ್ ರೇಡಿಯೈ ಆಫ್ ದೇರ್ ಬೇಸಸ್. If the volume of the cylinder is 924 centimeter cube, then the volume of cone ಏನಾಗತ್ತೆ? ನಾನು ಹೇಳಿದ್ದೀನಿ, ಕೋನ್ಗೂ ಸಿಲಿಂಡರ್ಗೂ ರಿಲೇಟ್ ಮಾಡಿ ಹೇಳಿದ್ದೀನಿ. ಕೋನ್ಗೂ ಸಿಲಿಂಡರ್ಗೂ ರಿಲೇಟ್ ಮಾಡಿ ಆನ್ಸರ್ ಹೇಳಿದ್ದೀನಿ. ಎಸ್ ಕೋನ್ಗೂ ಸಿಲಿಂಡರ್ಗೂ ಆನ್ಸರ್ ರಿಲೇಟ್ ಮಾಡಿದ್ದೀನಿ. ಓಕೆ, ನಾನು ಸಿಂಪಲ್ ಹಿಂಟ್ ಕೊಡ್ತೀನಿ. ಸಿಲಿಂಡರ್ ಕೊಟ್ಟು ಕೋನ್ ಕೇಳಿದ್ರೆ ಡಿವೈಡ್ ಬೈ 3 ಮಾಡಿ, ಕೋನ್ ಕೊಟ್ಟು ಸಿಲಿಂಡರ್ ಕೇಳಿದ್ರೆ ಮಲ್ಟಿಪ್ಲೈ ಬೈ 3 ಮಾಡಿ. ಇದೇ ಸಿಂಪಲ್ ಟ್ರಿಕ್ಸ್. ನಾನು ಸರ್ಫೇಸ್ ಏರಿಯಾ ವಾಲ್ಯೂಮ್ ಅಲ್ಲೂ ಸೆಕೆಂಡ್ ಸೆಷನ್ ಅಲ್ಲಿ ಹೇಳಿದ್ದೆ. ಇಲ್ಲಿ ಸಿಲಿಂಡರ್ ಕೊಟ್ಟಿದ್ದಾರೆ, ಕೋನ್ ಕೇಳ್ತಿದ್ದಾರೆ ಅಂದ್ರೆ ಡಿವೈಡ್ ಬೈ 3, ಕೊಟ್ಟಿರುವಂತ ವಾಲ್ಯೂಮ್ ಡಿವೈಡ್ ಬೈ 3. ಎಸ್ 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 ಸುಮಾರು ಜನ ಆನ್ಸರ್ ಮಾಡ್ತಿದ್ದೀರಾ. ಡಿವೈಡ್ ಬೈ 3 ಕೊಟ್ಟಿರೋ ಆನ್ಸರ್, ಡಿವೈಡ್ ಬೈ 3. ಎಸ್ ಲಾಸ್ಟ್ ಇನ್ 6 more questions ಇದೆ ಅಷ್ಟೇ, 6 questions ಇದೆ ಅಷ್ಟೇ. ಓಕೆ 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 ಸುಮಾರು ಜನ ಆನ್ಸರ್ ಸಿ ಕೊಡ್ತಾ ಇದ್ದೀರಾ. ಎಸ್ 924 ಡಿವೈಡೆಡ್ ಬೈ 3 ಅಂತ ಮಾಡಿದ್ರೆ ನೋಡಿ, 3 1s 3 3s 24 ಅಂತಂದ್ರೆ 08. ಸೊ 308 ಇಸ್ ದಿ ಆನ್ಸರ್. ಎಸ್ ಸುಮಾರು ಜನ ಅದೇ ಆನ್ಸರ್ ಕೊಟ್ಟಿದ್ರ. ಓಕೆ ನೋಡೋಣ ಈಗ. ಎಸ್ ನೋಡಿ, ಎಸ್ ವಾಲ್ಯೂಮ್ ಆಫ್ ಕೋನ್ ಅಂತಂದ್ರೆ ಕೊಟ್ಟಿರುವಂತ ಸಿಲಿಂಡರ್ಗೆ ಡಿವೈಡ್ ಬೈ 3 ಮಾಡಿ, ಅದೇ ಕೋನ್ ಕೊಟ್ರೆ ಮಲ್ಟಿಪ್ಲೈ ಬೈ 3 ಮಾಡಿ ಸಿಲಿಂಡರ್ ಬರೋಕೆ. ಓಕೆ ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ನೆಕ್ಸ್ಟ್ ಕ್ವೆಶನ್, if the slant height of first rung of a cone is 4 centimeter, ನೋಡಿ slant height of first rung of cone is
4 centimeter and radii of its two circular ends are 5 centimeter and 2 centimeter, then its curved surface area. CSA of first term. CSA of first term formula. CSA of first term. CSA of first term. CSA of first term. In formula ನಾನೇ ಹೇಳ್ತೀನಿ. ಪೈ R1 plus R2L ತಗೊಳ್ಳಿ. ಪೈ R1 plus R2L. ಪೈ R1 plus R2L. ಪೈಗೆ 22/7 ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿ. ಫಾರ್ಮುಲಾ ಫಸ್ಟ್ ಟರ್ಮ್ ಆಫ್ ಕೋನ್ CSA ಪೈ R1 plus R2L. ಪೈ R1 plus R2L. ಪೈ R1 plus R2L. ಪೈಗೆ 22/7 ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. R1 5 ಕೊಟ್ಟಿದೆ, R2 2 ಕೊಟ್ಟಿದೆ, L 4 ಕೊಟ್ಟಿದೆ. ಎಸ್ ಯು ಕ್ಯಾನ್ ಡೂ ಇಟ್. ಫಾರ್ಮುಲಾ ಹೇಳಿದೀನಿ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. ಹಾಗೆ ನೋಡ್ತಾನೆ ಆನ್ಸರ್ ಮಾಡಕ್ ಆಗಲ್ಲ, ಇದು ನೀವು ಸಾಲ್ವ್ ಮಾಡಲೇಬೇಕು. ಎಸ್ 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 ಸುಮಾರು ಜನ ಆನ್ಸರ್ ಮಾಡ್ತಿದ್ದೀರಾ. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಮಿಸ್ಟೇಕ್ ಆಯ್ತು, ಆಮೇಲೆ ಕರೆಕ್ಟ್ ಆಯ್ತು. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರ 22/7 ಆಗುತ್ತೆ. 5 + 2 7 7 ಕ್ಯಾನ್ಸಲ್ ಆಗ್ಬಿಡುತ್ತೆ. 22 4 ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು. 22 4 88. ಎಸ್ ಕರೆಕ್ಟ್, 88 ಇಸ್ ಕರೆಕ್ಟ್. ಎಸ್ ವೆರಿ ಗುಡ್. ಓಕೆ, ಉಳ್ಕೊಂಡಿರೋ 5 ಕ್ವೆಶನ್ಸ್ ನೋಡ್ಬಿಡೋಣ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಆಫ್ ರೇಡಿಯಸ್ 7 ಸೆಂಟಿಮೀಟರ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಎಸ್, ನಾನು ಇದನ್ನ ಪ್ರತಿ ಸರಿ ಈ ಕ್ವೆಶನ್ ಬಂದಾಗೆಲ್ಲ ನಾನು ರಿಪೀಟ್ ಮಾಡಿದ್ದೆ. ಯಾವುದು ಪೇಪರ್ಸ್ ಬಂದಾಗ್ಲೂ ಹೇಳಿದ್ದೆ. 7 ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಈ ಆಪ್ಷನ್ ನ ನೀವು ಸೆಲೆಕ್ಟ್ ಮಾಡಿ ಅಂತ ನಾನು ಹೇಳಿದ್ದೆ. ಎಸ್ ಎಸ್ ನೋಡಿ, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇಲ್ವಾ? ಫಾರ್ಮುಲಾ ತಗೊಳ್ಳಿ, ಫಾರ್ಮುಲಾ ನೋಟ್ ಮಾಡ್ಕೊಳ್ಳಿ. 4πr² ತಗೋಬಹುದು. 4πr² ತಗೊಳ್ಳಿ. 4π ಅಂದ್ರೆ 22/7, r ಅಂದ್ರೆ r² ಅಂದ್ರೆ 7 × 7. ಎಸ್, ನಾನು ಹೇಳಿದ್ದೆ 7 ಸೆಂಟಿಮೀಟರ್ ಅಂತ ರೇಡಿಯಸ್ ಕೊಟ್ರೆ ಡೈರೆಕ್ಟ್ ಆಗಿ ಈ ಆಪ್ಷನ್ ಹಾಕಿ ಅಂತ ಹೇಳಿದೆ. ಯಾವುದೇ ನೀವು ಸೊಲ್ಯೂಷನ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಆನ್ಸರ್ ಅಂತ. ಎಸ್, ಸುಮಾರು ಜನ ಹಾಕ್ತಿದ್ದೀರಾ. ಎಸ್ ಎಸ್ ಓಕೆ 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 ಓಕೆ, ಆನ್ಸರ್ ಡಿ. ಓಕೆ, ವೆರಿ ಗುಡ್, ಸೂಪರ್ ಸೂಪರ್. ಹಾಗಾದ್ರೆ ನಾನು ಹೇಳಿದ್ದೆಲ್ಲರೂ ನೆನ್ಪಿಟ್ಕೊಂಡಿದ್ದೀರಾ ಅಂತ ಆಯ್ತು. ವೆರಿ ಗುಡ್. ಡೈರೆಕ್ಟ್ ಆಗಿ ಸರ್ಫೇಸ್ ಏರಿಯಾ ರೇಡಿಯಸ್ 7 ಕೊಟ್ರೆ ಡೈರೆಕ್ಟ್ ಆಗಿ ನೀವು ಈ ಆಪ್ಷನ್ ನ ಮಾರ್ಕ್ ಮಾಡಬಹುದು. ಎಸ್, ನೀವ್ ಯಾರು ನೋಡಿಲ್ಲ, ಸರ್ಫೇಸ್ ಏರಿಯಾ ವಾಲ್ಯೂಮ್ ಸೆಷನ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ, ಸಾಲ್ವ್ ಮಾಡಿದೀನಿ ಕೂಡ. ರೇಡಿಯಸ್ 7 ಇದ್ರೆ ಈ ಆಪ್ಷನ್ ನ ಸೆಲೆಕ್ಟ್ ಮಾಡಿ ಅಂತ ಹೇಳಿದೀನಿ. ಓಕೆ, ನೋಡೋಣ ಆನ್ಸರ್. ಎಸ್, ಯಾವ್ದದ ಆಪ್ಷನ್? ಎಸ್, 616 ಸೆಂಟಿಮೀಟರ್ ಸ್ಕ್ವೇರ್. ಎಸ್ ಕರೆಕ್ಟ್, 616 ಸೆಂಟಿಮೀಟರ್ ಸ್ಕ್ವೇರ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಹೇಗೆ ಮ್ಯಾಮ್ ಅಂತ ಕೇಳುವರೆಲ್ಲ ಕೇಳ್ತಿದ್ರೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. 4πr² ಫಾರ್ಮುಲಾ. 4πr² ಫಾರ್ಮುಲಾ. ಸೊ 4 × 22/7 × 7 × 7 ಸಾಲ್ವ್ ಮಾಡಿದ್ರೆ 616 ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ಹೋಗ್ತೀನಿ. ಓಕೆ ನೋಡಿ, 37th ಒನ್. ಓಕೆ, ಫಿಗರ್ ಕಾಣ್ತಿಲ್ಲ ಅನ್ನೋದಾದ್ರೆ ನಾನು ಹೇಳ್ತೀನಿ. ಹೆಮಿಸ್ಪಿಯರ್ ಮೇಲೆ ಸಿಲಿಂಡರ್ ಇದೆ. ಹೆಮಿಸ್ಪಿಯರ್ ಮೇಲೆ ಸಿಲಿಂಡರ್ ಇದೆ. ಸರ್ಫೇಸ್ ಏರಿಯಾ ಕೇಳ್ತಿದ್ದಾರೆ. ಕರ್ವ್ಡ್ ಸರ್ಫೇಸ್ ಏರಿಯಾ ಏನಾಗುತ್ತೆ ಅಂತ ಹೇಳಿ. ಎ ಕಂಟೈನರ್ ಇಸ್ ಮೇಡ್ ಬೈ ಸರ್ಮೌಂಟಿಂಗ್ ಅ ಸಿಲಿಂಡರ್ ಆಫ್ ಹೈಟ್ on the base of a hemisphere as shown in the figure. If radii of base of both the cylinder and hemisphere are r centimeter, then the curved surface area of container is ಅಂತ ಹೇಳಿದೆ. ಓಕೆ, ಸೊ ಕರ್ವ್ಡ್ ಸರ್ಫೇಸ್ ಏರಿಯಾ ಏನಾಗುತ್ತೆ ನೋಡಿ. ಆಪ್ಷನ್ ಬಿ ಸಿ ಆಗಲ್ಲ, ಆಪ್ಷನ್ ಬಿನೂ ಆಗಲ್ಲ, ಸಿನೂ ಆಗಲ್ಲ. ಯಾಕೆ ಮ್ಯಾಮ್ ಅನ್ನೋದಾದ್ರೆ ಸೆಂಟಿಮೀಟರ್ ಕ್ಯೂಬ್ ಇದೆ. ವಾಲ್ಯೂಮ್ ಕೊಟ್ರೆ ಮಾತ್ರ ಕ್ಯೂಬ್ ಆಗೋದು. ಹಾಗಾದ್ರೆ ಎ ಮತ್ತೆ ಡಿನೇ ಆಗಿರ್ಬೇಕು. ಯಾವ್ದು ನೋಡಿ, ಎ ಅಥವಾ ಡಿ ಆಗಿರ್ಬೇಕು ಇಲ್ಲಿ. ಓಕೆ, ಎ ಅಥವಾ ಡಿ ಅಷ್ಟೇ. ಇಲ್ಲಿ ಅಬ್ಸರ್ವ್ ಮಾಡ್ಬೇಕು. ಕೆಲವೊಂದು ಆಪ್ಷನ್ಸ್ ಅಲ್ಲಿ ನೋಡಿ, ಆಪ್ಷನ್ ಬಿ, ಆಪ್ಷನ್ ಸಿ ಎರಡು ಸೆಂಟಿಮೀಟರ್ ಕ್ಯೂಬ್ ಇದೆ. ಇಟ್ ಕ್ಯಾನ್ ನಾಟ್ ಬಿ ಪಾಸಿಬಲ್. ಹಾಗಾದ್ರೆ ಆಪ್ಷನ್ ಎ ಇಲ್ಲ ಆಪ್ಷನ್ ಡಿ. ಎಸ್ ನೋಡಿ,
ಯಾವ್ದಾಗತ್ತೆ ಅಂತ ಹೇಳಿ? ಎರಡು ಕಾಂಬಿನೇಷನ್, ಹೆಮಿಸ್ಪಿಯರ್ ಅಂಡ್ ಸಿಲಿಂಡರ್. ಹೆಮಿಸ್ಪಿಯರ್ ಅಂಡ್ ಸಿಲಿಂಡರ್. ಎಸ್, ಆಪ್ಷನ್ ಡಿ ಅಂತಿದ್ದೀರಾ. ಸೊ ಹೆಮಿಸ್ಪಿಯರ್ಗೆ ಏನಾಗುತ್ತೆ 2πr², ಸಿಲಿಂಡರ್ ಅಂದ್ರೆ 2πrh. ಎರಡನ್ನು ನಾವು ಕಾಮನ್ ತಗೊಂಡ್ರೆ 2πr ಕಾಮನ್ ತಗೊಂಡ್ರೆ ಎಸ್. ನೋಡಿ ಆಪ್ಷನ್ ಯಾವ್ದಾಗತ್ತೆ ಅಂತ ಹೇಳಿ. ಫಾರ್ಮುಲಾ ಅದಕ್ಕೆ ಹೇಳಿದ್ದು, ಈ ಲೆಸನ್ ಅಲ್ಲಿ ಫಾರ್ಮುಲಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಎಸ್, ಆಪ್ಷನ್ ಡಿ ಅಂತ ಹೇಳಿ ಸುಮಾರು ಜನ ಕಮೆಂಟ್ ಮಾಡ್ತಿದ್ದೀರಾ. ಓಕೆ, ನೋಡೋಣ ಆನ್ಸರ್ ಈಗ. ಫಾರ್ಮುಲಾ ರಿಲೇಟೆಡ್ ಆದ್ರೆ ಟೈಮ್ ಜಾಸ್ತಿ ತಗೋಬೇಡಿ, ಫಾಸ್ಟ್ ಆಗಿ ಸಾಲ್ವ್ ಮಾಡಿ. ಎಸ್, ಆಪ್ಷನ್ ಡಿ ಇಸ್ ಕರೆಕ್ಟ್. 2πr into r plus h centimeter square. Correct. Correct. Good. Okay, next question ಹೋಗ್ತೀನಿ. Question number 38. Yes. ಇಲ್ಲಿಂದ ನೋಡಿ statistics lesson 3 questions ಇದೆ ಅಷ್ಟೇ. The measure of central tendency that gives the middlemost value of data. Middlemost value. ಯಾವುದು? Middlemost value. ಮಿಡಲ್ಮೋಸ್ಟ್ ವ್ಯಾಲ್ಯೂಗೆ ಇನ್ನೊಂದು ಹೆಸರೇನು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ? ಮಿಡಲ್ ಮೋಸ್ಟ್ ವ್ಯಾಲ್ಯೂ ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ? ನಾವು ಇನ್ನೊಂದು ಹೆಸರು ಯಾವ್ದನ್ನ ಹೇಳ್ತೀವಿ? ಮಿಡಲ್ ಮೋಸ್ಟ್ ವ್ಯಾಲ್ಯೂ. ಎಸ್, ನಂಬರ್ ಆಫ್ ಟೈಮ್ಸ್ ರಿಪೀಟೆಡ್ ಅಂತ ಹೇಳ್ತಿಲ್ಲ. ಮಿಡಲ್ ಮೋಸ್ಟ್ ವ್ಯಾಲ್ಯೂ ಅನ್ನೋದಕ್ಕೆ ಇನ್ನೊಂದು ಹೆಸರೇನು? ನಾವು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಕೇಳುವಂತ ವರ್ಡ್ ಮಿಡಲ್ ಮೋಸ್ಟ್. ಎಸ್, ಮ್ಯಾಕ್ಸಿಮಮ್ ಆನ್ಸರ್ಸ್ ಬರ್ತಾ ಇದೆ ಇದರಲ್ಲಿ. ವೆರಿ ಗುಡ್. ಸುಮಾರು ಜನ ಕರೆಕ್ಟ್ ಆನ್ಸರ್ ಕೊಡ್ತಾ ಇದ್ದೀರಾ. ಸೂಪರ್, ವೆರಿ ಗುಡ್. ಮಿಡಲ್ ನಂಬರ್. ಸೊ ನಾವು ಡೈರೆಕ್ಟ್ ಕೆಲವೊಂದು ಪಾಯಿಂಟ್ಸ್ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಹೇಳಿದ್ವಿ, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ರಿಪೀಟೆಡ್ ಆಗಿ ಯೂಸ್ ಮಾಡುವಂತ ನಂಬರ್ ವರ್ಡ್ ಯಾವುದು? ಮಿಡಲ್ ಮೋಸ್ಟ್ ಅಂತ. ಎಸ್, ಸುಮಾರು ಜನ ಹಾಕ್ತಿದ್ರ. ವೆರಿ ಗುಡ್. ಪವನ್, ಅನು, ಸೃಜನಾ, ಹರ್ಷಿತಾ, ಆಕಾಶ್, ವೆಂಕಟೇಶ್, ಯಲ್ಲಪ್ಪ, ಸಾದಿಕ್, ಲಕ್ಷ್ಮಿ, ಆಕಾಶ್, ಸಂಜಯ್. ವೆರಿ ಗುಡ್. ಸೂಪರ್ ಆಗಿ ಆನ್ಸರ್ ಮಾಡ್ತಿದ್ದೀರಾ. ಓಕೆ, ಇದರಲ್ಲೂ ಅಷ್ಟೇ ಟೈಮ್ ಏನ್ ಬೇಕಿಲ್ಲ, ಇಂಥ ಕ್ವೆಶನ್ಸ್ಗೆಲ್ಲ ಟೈಮ್ ಬೇಡ. ಯು ಕ್ಯಾನ್ ಆನ್ಸರ್ ಇಟ್ ಫಾಸ್ಟ್. ಓಕೆ, ಸೂಪರ್. ಓಕೆ, ಆನ್ಸರ್ ನೋಡೋಣ ಈಗ. ಎಸ್, ಮೀಡಿಯನ್ ಇಸ್ ಕರೆಕ್ಟ್. ವೆರಿ ಗುಡ್. ಆಲ್ಮೋಸ್ಟ್ ಆನ್ಸರ್ ಮಾಡಿದವರೆಲ್ಲರೂ ಮೀಡಿಯನ್ ಅಂತಾನೆ ಹಾಕಿದೀರಾ. ವೆರಿ ಗುಡ್. ಈಗ ನೆಕ್ಸ್ಟ್ ಕ್ವೆಶನ್ ಹೋಗ್ತಿದ್ದೀನಿ. ಓಕೆ, ನೋಡಿ. In a class test, the total marks scored by all the students is 1875. And if its mean is 75, then the number of students in the class ಅಂತ ಹೇಳಿ ಕೇಳ್ತಿದ್ದಾರೆ. ಅಂದ್ರೆ ಆಕ್ಚುಲಿ ಫಾರ್ಮುಲಾ ಏನು ಇಲ್ಲಿ? ಮೀನ್ ಇಸ್ ಈಕ್ವಲ್ ಟು ಟೋಟಲ್ ಮಾರ್ಕ್ಸ್ ಫ್ರಮ್ ಆಲ್ ಸ್ಟೂಡೆಂಟ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇರಬೇಕು. ಬಟ್ ಅವ್ರು ಇಲ್ಲಿ ಮೀನ್ ವ್ಯಾಲ್ಯೂ ಕೊಟ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಅಂದ್ರೆ ಜಸ್ಟ್ ಯು ಡಿವೈಡ್ ಇಟ್, ಅವೆರಡನ್ನು ಡಿವೈಡ್ ಮಾಡಿ. ಎಸ್, ಡಿವೈಡ್ ಮಾಡಿ. 1875 divided by 75. Divide ಮಾಡಿ. Yes, divide ಮಾಡಿ. In a class test, the total marks scored by all students is, total marks ಕೊಟ್ಬಿಟ್ಟಿದ್ದಾರೆ, ಮೀನ್ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತಂದ್ರೆ, ಸೊ ಎರಡನ್ನು ಡಿವೈಡ್ ಮಾಡಿದ್ರೆ ವಿಲ್ ಗೆಟ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಎಸ್, 25 ಬಿ ಸಿ ಅಂತ ಹಾಕ್ತಿದ್ರ. ಬೇರೆ ಬೇರೆ ಆನ್ಸರ್ಸ್ ಬರ್ತಿದೆ. ಎಸ್, ಡಿವೈಡ್ ಮಾಡಿ. 1875 ಡಿವೈಡ್, ಅಥವಾ ಅದನ್ನ ಇನ್ನು ಸಿಂಪ್ಲೆಸ್ಟ್ ಮಾಡ್ಕೊಡಿ. 5 ಇಂದ ಡಿವೈಡ್ ಮಾಡಿ ಇನ್ನು ಸಿಂಪ್ಲೆಸ್ಟ್ ಮಾಡ್ಕೊಂಡು, ಅಥವಾ 25 ಇಂದ ಡಿವೈಡ್ ಮಾಡಿ ಸಿಂಪ್ಲೆಸ್ಟ್ ಮಾಡ್ಕೊಂಡು ಯು ಡಿವೈಡ್ ಇಟ್, ಯು ವಿಲ್ ಗೆಟ್ ದ ಆನ್ಸರ್. ಎಸ್, ಯು ಹ್ಯಾವ್ ಟು ಟ್ರೈ. ಇಂಥ ಕ್ವೆಶನ್ಸ್ ಎಲ್ಲ ಅಟ್ಲೀಸ್ಟ್ ಬೇಸಿಕ್ಸ್ ನೀವು ಟ್ರೈ ಮಾಡಲೇಬೇಕು. ಎಸ್, ಬಿ ಅಲ್ವಾ ಮ್ಯಾಮ್? ಓಕೆ, ನೋಡೋಣ ಬಿ ಹೌದಾ ಅಲ್ವಾ ಅಂತ. Yes, almost maximum answer is B. Okay. ನೋಡೋಣ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ. ಓಕೆ, ಆನ್ಸರ್ ನೋಡ್ಬಿಡೋಣ. ಡಿವೈಡ್ ಮಾಡಿದ್ರ 1875 by 75. Yes, answer is, if you divide by 75, yes, 25 is correct answer. Option B, correct. So last question, ready now? Last question. Are you ready for last question? Okay, fastly ಅಂತ ಹೇಳ್ಬಿಟ್ರಿ. ಓಕೆ, ಯಾಕಂದ್ರೆ ಆಲ್ಮೋಸ್ಟ್ 1 hour ಮೇಲೆ ಆಯ್ತು.
Okay, from next time I will be slow. Jasti I won't give any hint or nothing. Okay. Okay, next. Shall we go for next question? Last question. Last question in this session. Yes. The formula used to find the mode of the group data with usual notation is. ಯಾವ ಫಾರ್ಮುಲಾ ಕರೆಕ್ಟ್ ಆಗಿದೆ? ಇದರಲ್ಲಿ ಯಾವುದು ಫಾರ್ಮುಲಾ ಕರೆಕ್ಟ್? ಸ್ವಲ್ಪ ನೋಡ್ಕೋಬೇಕು ಪ್ರತಿಯೊಂದು ಫಾರ್ಮುಲಾ ನೋಡಿ. ಎಸ್, ಫಾರ್ಮುಲಾ ನೋಡಿ ಯಾವುದು ಕರೆಕ್ಟು? ಕ್ಲಿಯರ್ ಆಗಿದೆ? ಇದೇನ್ ಕ್ಲಿಯರ್ ಇಲ್ಲದೆ ಇಲ್ಲ, ಎಲ್ಲ ಕ್ವೆಶನ್ಸ್ ಕ್ಲಿಯರ್ ಆಗಿದೆ. ಎಸ್, ಫುಲ್ಲಿ ಬ್ಲರ್ ಅಂತ ಹಾಕ್ತಿದ್ದೀರಾ. ಓಕೆ, ಎಸ್ ನೋಡಿ ಯಾವುದು ಕರೆಕ್ಟ್ ಆಗಿದೆ ಫಾರ್ಮುಲಾ? ಮೋಡ್ ಫಾರ್ಮುಲಾ. ಮೋಡ್ ಫಾರ್ಮುಲಾ ಅಷ್ಟೇ ಜನರಲ್ ಆಗಿ ಕೇಳ್ತಾ ಇದೀನಿ. ಮೋಡ್ ಫಾರ್ಮುಲಾ ಗೊತ್ತಿದೆ ಅಲ್ಲ ಎಲ್ರಿಗೂ? ಮೋಡ್ ಫಾರ್ಮುಲಾ ಯಾವುದು ಕರೆಕ್ಟ್? ಕ್ಲಿಯರ್ ಆಗಿ ಕಾಣಿಸ್ತಿದೆ. ಸೊ ಜಸ್ಟ್ ವಿಡಿಯೋ ಕ್ವಾಲಿಟಿ ಜಾಸ್ತಿ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿದೆ. ಎಸ್, ಯಾವುದು ಕರೆಕ್ಟ್? ಮೋಡ್ ಫಾರ್ಮುಲಾ. ಫಾರ್ಮುಲಾ ಅಂದಾಗ ಡೋಂಟ್ ಟೇಕ್ ಮಚ್ ಟೈಮ್, ಜಾಸ್ತಿ ಟೈಮ್ ತಗೊಳಕ್ ಹೋಗ್ಬೇಡಿ. ಯಾವುದು ಕರೆಕ್ಟ್ ಆಗಿದೆ ಫಾರ್ಮುಲಾ ನೋಡಿ ಇದರಲ್ಲಿ? ಎಸ್ ಎಸ್ ಎಸ್, ಮೋಡ್ ಫಾರ್ಮುಲಾ. ಸೊ ಆಲ್ಮೋಸ್ಟ್ ಎಲ್ಲರೂ ಡಿ ಡಿ ಎಲ್ಲ ಮಿಕ್ಸಪ್ ಆಗಿದೆ. ಡಿ ಎ. ಓಕೆ ಓಕೆ ಓಕೆ, ಡಿ. ಓಕೆ ನೋಡೋಣ. ಓಕೆ, 100% ಡಿ ಮ್ಯಾಮ್. ಓಕೆ, ವೆರಿ ಗುಡ್. ಓಕೆ, ಲಾಸ್ಟ್ ಕ್ವೆಶ್ಚನ್, ಲಾಸ್ಟ್ ಆನ್ಸರ್. ಓಕೆ, ಲೆಟ್ ಅಸ್ ಚೆಕ್ ವಿಚ್ ಇಸ್ ದ ಫಾರ್ಮುಲಾ. ಎಸ್, ಆಪ್ಷನ್ ಡಿ ಇಸ್ ಕರೆಕ್ಟ್. ಎಸ್, ಆಪ್ಷನ್ ಡಿ ಇಸ್ ಕರೆಕ್ಟ್. ಓಕೆ, ಸೊ ಥ್ಯಾಂಕ್ ಯು. ಆಲ್ಮೋಸ್ಟ್ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡಿದೀರಾ, ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಿದೀರಾ. ಆಸ್ ದಿಸ್ ಇಸ್ ದ ಫಸ್ಟ್ ಕ್ವಿಜ್, ನನಗೂ ಸ್ವಲ್ಪ ಪ್ರಿಪರೇಷನ್ಗೆ ಟೈಮ್ ಆಯ್ತು, ಹಾಗಾಗಿ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಲೇಟ್ ಆಯ್ತು, ಕೆಲವರಿಗೆ ಫಾಸ್ಟ್ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ಇಂದ ಸ್ವಲ್ಪ ಒಂದು ಟೈಮರ್ ತರ ಫಿಕ್ಸ್ ಮಾಡಿಕೊಂಡು 40 minutes 40 ಕ್ವೆಶನ್ಸ್ ತರ ಅಥವಾ 40 ಕ್ವೆಶನ್ 1 hour ತರ ಕಂಪ್ಲೀಟ್ ಮಾಡ್ತೀನಿ. ಸೊ ನಿಮ್ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಓಕೆ, ಸ್ಟ್ರೀಮಿಂಗ್. ಓಕೆ, ಹೀಗೆ ಸಪೋರ್ಟ್ ಮಾಡಿ, ವಿಡಿಯೋಸ್ನೆಲ್ಲ ನೋಡಿ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ಬಾಯ್.